ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಮೇ ತಿಂಗಳ 24ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷದ ಪ್ರತಿಪದ್ ಅಂದರೆ ಪ್ರಥಮ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 6:36 ಇರಲಿದೆ. ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಬೆಳಿಗ್ಗೆ 9:45 ಇರಲಿದೆ. ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 7:29 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶಿವಯೋಗ. ದಿಕ್ಷೂಲೆ ದಕ್ಷಿಣ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:44 ಮಧ್ಯಾಹ್ನ 12:20 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:32 ಬೆಳಿಗ್ಗೆ 9:08 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:31 ಸಂಜೆ 5:07 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:10 ಬೆಳಿಗ್ಗೆ 9:05 ಇನ್ನು ಮಧ್ಯಾಹ್ನ 12:45 ಮಧ್ಯಾಹ್ನ 1:41 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:45 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 8:10 ರಾತ್ರಿ 9:02 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:39. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ, ಶಾಂತಿಗೆ, ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ ಕಾರಕನಾಗಿರುವಂಥವನು. ಹಾಗೆ ಸಂಗೀತ, ನೃತ್ಯ, ವಿವಾಹ, ಹಾಗೆ ಮನೆ, ಒಂದು ವಾಹನ, ದ್ರವ್ಯ ಇದಕ್ಕೂ ಕೂಡ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿನೇ ಶುಕ್ರ ದಶೆ ಆರಂಭ ಆಯಿತು ಅಂತ ಹೇಳಿದ್ರೆ ಅತ್ಯುತ್ತಮವಾದಂಥ ಸೌಕರ್ಯಗಳು ಇರುತ್ತೆ. ಮನಸ್ಸಿಗೆ ತುಂಬ ಸಂತೋಷವನ್ನು ಕೊಡುವಂತಹ ಸನ್ನಿವೇಶದಲ್ಲಿರ್ತಾರೆ. ಅದೇ ರೀತಿ ಈ ದಿನ ಶುಕ್ರವಾರದ ದಿನ ಒಂದು ಪ್ರಣಯಕ್ಕೆ,
ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ಅದ್ಭುತವಾಗಿರುವಂತಹ ಅನುಭವಗಳು ಸಿಕ್ಕುವಂತಹ ದಿನ. ಹಾಗೆ ಮನರಂಜನೆಗೂ ಕೂಡ ತುಂಬ ಅನುಕೂಲ ಇರುತ್ತೆ ಈ ದಿನದಲ್ಲಿ. ಇನ್ನು ಈ ದಿನ ಇರುವಂತಹ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 10 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 12 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 36 ನಿಮಿಷದಿಂದ ಸಂಜೆ 6 ಗಂಟೆ 40 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 16 ನಿಮಿಷದಿಂದ ರಾತ್ರಿ 1 ಗಂಟೆ 12 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇನ್ನು ಈ ದಿನ ಇರುವಂತಹ ಶನಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ಈ ದಿನದ ವ್ಯಾಪಾರ ವ್ಯವಹಾರಗಳು ಬಹಳ ಅದ್ಭುತವಾಗಿ ನಡೆಯುವಂಥದ್ದು. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲೂ ಕೂಡ ತುಂಬ ಅನುಕೂಲತೆಗಳಿರುತ್ತೆ. ಹಾಗಾಗಿ ನೀವು ಈ ದಿನ ಇರುವಂತಹ ಶನಿ ಹೋರವನ್ನು ಅನುಸರಣೆ ಮಾಡಬಹುದು. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 8 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 32 ನಿಮಿಷದಿಂದ ಸಂಜೆ 5 ಗಂಟೆ 36 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 20 ನಿಮಿಷದಿಂದ ರಾತ್ರಿ 12 ಗಂಟೆ 16 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದು ನಿಮಗೆ ಒಳ್ಳೆಯದನ್ನು ತರುತ್ತೆ. ಹಾಗೆ ಈ ದಿನ ಇರುವಂತಹ ಚಂದ್ರಹೋರ ಕೂಡ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಈ ದ್ರವ ಪದಾರ್ಥಗಳಾದಂತಹ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ಉತ್ತಮವಾದಂತಹ ಅನುಕೂಲತೆಗಳು ಇರುತ್ತೆ. ಹಾಗಾಗಿನೇ ಈ ದಿನ ಚಂದ್ರಹೋರ ಇರುವಂತಹ ಸಮಯದಲ್ಲಿ ನೀವು ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವರು ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡ್ಬೋದು, ಒಳ್ಳೆಯ ಫಲ ಸಿಕ್ಕತ್ತೆ. ಇದು ಈ ದಿನದಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಬೆಳಿಗ್ಗೆ 9 ಗಂಟೆ 4 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 28 ನಿಮಿಷದಿಂದ ಅಪರಾಹ್ನ 4 ಗಂಟೆ 32 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 24 ನಿಮಿಷದಿಂದ ರಾತ್ರಿ 11 ಗಂಟೆ 20 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ರವಿ ಹೋರ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ. ಅದರಲ್ಲೂ ರಾಜಕಾರಣಿಗಳು ಯಾವುದೇ ರೀತಿಯ ಕೆಲಸಗಳನ್ನಾಗಲಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಆದಷ್ಟು ಈ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಪ್ರಯತ್ನ ಕೂಡ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಗಣ್ಯರನ್ನ ಭೇಟಿ ಮಾಡುವಂಥದ್ದು ಅಥವಾ ಹಿರಿಯರನ್ನ ಭೇಟಿ ಮಾಡುವಂಥದ್ದು ಇದನ್ನ ಆದಷ್ಟು ಈ ದಿನ ರವಿ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 4 ಗಂಟೆ 56 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 53 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 16 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 20 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 36 ನಿಮಿಷದಿಂದ ರಾತ್ರಿ 8 ಗಂಟೆ 32 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದು ಅನ್ಫೇವರಬಲ್ ಆಗಿರೋದ್ರಿಂದ ಇದನ್ನು ಅವಾಯ್ಡ್ ಮಾಡಿ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ, ಒಳ್ಳೆಯ ಸಮಯ ಯಾವುದು ಅನ್ನೋಂಥದ್ದನ್ನು ನೋಡಿಕೊಂಡು ಮುಂದುವರಿರಿ. ಆಗ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ಹಾಗಾಗಿ 100ಕ್ಕೆ 100ರಷ್ಟು ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಬೇಕು ಅಂತ ಹೇಳಿದ್ರೆ ನೀವು ಆಯಾ ದಿನದಲ್ಲಿ ಒಳ್ಳೆಯ ಮುಹೂರ್ತಗಳು ಯಾವುದಿದೆ ಅನ್ನುವಂಥದ್ದನ್ನು ನೋಡಿ, ಜೊತೆಗೆ ಯಾವ ಕೆಲಸವನ್ನು ಯಾವ ಹೊರದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂತಹ ಅನುಕೂಲತೆಗಳಿರುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿ ಬಂಧುಗಳೇ, ಪ್ರತಿ ದಿನದಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಇಂಥ ವಿಚಾರಗಳ ಬಗ್ಗೆ ಗಮನ ಕೊಟ್ಟು ಕೇಳಿಸ್ಕೊಂಡು ಅದನ್ನ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ತಾವು ಈ ಕಾರ್ಯಕ್ರಮದಲ್ಲಿ ವಿಶ್ವಾಸ ಇಟ್ಟು ಪ್ರತಿನಿತ್ಯ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ, ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದೀರಿ. ಹಾಗೆ ಕೊಟ್ಟಿರುವಂತಹ ಒಂದು ವಾಟ್ಸ್ಆಪ್ ನಂಬರ್ ಮೂಲಕ ಕೂಡ ನಿಮ್ಮ ಒಂದು ಸಲಹೆ ಸೂಚನೆಗಳನ್ನ ನೀಡ್ತಾ ಇರುವಂತಹ ಬಂಧುಗಳು ಇದ್ದಾರೆ. ಹಾಗೆ ಕೆಲವರು ಪ್ರಶ್ನೆಗಳನ್ನ, ಕೆಲವು ಸಮಸ್ಯೆಗಳನ್ನು ಕೂಡ ಕೇಳುವಂಥವ್ರು. ಈಗಾಗಲೇ ಪ್ರಶ್ನೆ ಕೇಳಿ ಸಾಕಷ್ಟು ದಿನ ಆಗಿರುವಂಥವ್ರು ಇನ್ನು ಉತ್ತರ ಸಿಕ್ಕಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಒಂದು ರಿಮೈಂಡ್ ಮಾಡಿ. ಯಾಕೆಂತ ಹೇಳಿದ್ರೆ ಈ ಮಧ್ಯದಲ್ಲಿ ನಮಗೆ ಸಮಯದ ಅಭಾವ ಇದ್ದುದರಿಂದ ಕೆಲವೊಂದು ಪ್ರಶ್ನೆಗಳನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಈಗ ಪ್ರತಿನಿತ್ಯ ಒಂದು 7-8 ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ತಿಳಿಸ್ತಾ ಇದ್ದೇವೆ. ಸೂಕ್ತವಾದ ಪರಿಹಾರಗಳನ್ನು ಕೂಡ ಅದರಲ್ಲಿ ತಿಳಿಸ್ತಾ ಇದ್ದು ಅದನ್ನ ಅನುಸರಣೆ ಮಾಡುತ್ತಾ ಇರುವಂತಹ ನಮ್ಮ ಬಂಧುಗಳು ಕಮೆಂಟ್ ಮೂಲಕ ಅದರ ಬೆಳವಣಿಗೆ ಬಗ್ಗೆ ನಮಗೆ ತಿಳಿಸ್ತಾ ಇದ್ದಾರೆ. ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅನ್ನುವಂಥ ವಿಚಾರಗಳನ್ನು ಕೂಡ ವಾಟ್ಸಾಪ್ ಮೂಲಕ ತಿಳಿಸ್ತಾ ಇದ್ದಾರೆ. ತಮಗೆ ಇದುವರೆಗೆ ಏನಾದರೂ ಉತ್ತರ ಬಂದಿಲ್ಲ ಅಂದ್ರೆ ನೀವು ಅದೇ ವಾಟ್ಸಾಪ್ ನಂಬರ್ಗೆ ಒಂದು ರಿಮೈಂಡರ್ ಕಳಿಸಿ. ಖಂಡಿತ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಹಾಗೆ ಸೂಕ್ತವಾದಂತಹ
ಪರಿಹಾರವನ್ನ ಹೇಳುವಂಥ ಒಂದು ಪ್ರಯತ್ನವನ್ನ ನಾವು ಮಾಡ್ತೇವೆ ಅನ್ನುವಂಥ ವಿಚಾರಗಳನ್ನ ತಮಗೆ ತಿಳಿಸ್ತಾ, ಇನ್ನು ಬಹುತೇಕ ಪ್ರಶ್ನೆಗಳು ಈಗಾಗಲೇ ತಮಗೆ ಹೇಳಿರೋ ಹಾಗೆ ಮದುವೆಯಲ್ಲಿ ವಿಳಂಬ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರ. ಇದಕ್ಕೆ ಕೆಲವರು ಯಾವ ರೀತಿಯ ಮದುವೆ ಆಗುತ್ತೆ, ಇದು ಪ್ರೇಮ ವಿವಾಹ ಆಗತ್ತಾ ಅಥವಾ ಹಿರಿಯರೇ ನಿಂತು ನಮ್ಮ ವಿವಾಹವನ್ನ ಮಾಡಿಕೊಡ್ತಾರಾ, ಇನ್ನು ನಮಗೆ ಬರುವಂತಹ ವಧು ಅಥವಾ ವರ ಯಾವ ದಿಕ್ಕಿನಿಂದ ಬರ್ತಾರೆ, ನಮ್ಮ ಸಂಬಂಧದಲ್ಲೇ ಆಗತ್ತಾ ಅಥವಾ ಹೊಸ ನಂಟಸ್ತಿಕೆ ಬೆಳೆಯತ್ತಾ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಹಾಗಾಗಿ ನಾವು ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಮೂಲ ಜಾತಕವನ್ನ ಪರಿಶೀಲನೆ ಮಾಡಿ ಅವರ ಜಾತಕದಲ್ಲಿ ಇರುವಂತಹ ಈ 7ನೇ ಮನೆ ಏನಿದೆ ಇದನ್ನ ಪರಿಶೀಲನೆ ಮಾಡಿ ಅದನ್ನ ತಿಳಿಸ್ತಾ ಇದ್ದೇವೆ. ಇನ್ನು 2ನೇ ಮನೆ ಕುಟುಂಬ ಸ್ಥಾನ, ಇದನ್ನು ಕೂಡ ನಾವು ಬೇರೆ ಬೇರೆ ಆಯಾಮಗಳಿಂದ ನೋಡ್ತಾ ಇದ್ದೇವೆ. ಹಾಗೆ ಮದುವೆಯಲ್ಲಿ ವಿಳಂಬ ಆಗ್ಲಿಕ್ಕೆ ಕಾರಣ ಪ್ರಮುಖವಾಗಿ ಸಪ್ತ ಸ್ಥಾನ ಸತಿ ಪತಿಗಳಿಗೆ ಸಂಬಂಧಪಟ್ಟಂತಹ ಮನೆಯಾಗಿರುತ್ತೆ ಅನ್ನುವಂತಹ ವಿಚಾರ ತಮಗೆ ಗೊತ್ತಿದೆ. ಇದು ಕಳತ್ರ ಸ್ಥಾನ. ಇಲ್ಲಿ ಏನಾದರೂ ಪಾಪಗ್ರಹಗಳಾದಂತಹ ರಾಹು, ಕೇತು, ಕುಜ, ಶನಿ ಪ್ರವೇಶ ಆಗಿದ್ರೆ ಮದುವೆಯಲ್ಲಿ ಖಂಡಿತ ವಿಳಂಬ ಆಗುತ್ತೆ. ಕೆಲವರಿಗೆ ಗುರುಬಲ ಇರಲ್ಲ, ಹಾಗಾಗಿನೇ ಈ ಮದುವೆಯಲ್ಲಿ ಮತ್ತಷ್ಟು ವಿಳಂಬ ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ಅಷ್ಟಮ ಸ್ಥಾನ ಮಾಂಗಲ್ಯ ಸ್ಥಾನ. ಇಲ್ಲಿ ರಾಹು, ಕೇತು, ಕುಜ, ಶನಿ, ಗುರು ಅಥವಾ ರವಿ ಪ್ರವೇಶವಾಗಿದ್ರೆ ಮಾಂಗಲ್ಯ ದೋಷದಿಂದ ಮದುವೆ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ. ಹಾಗೆ ಕೆಲವೊಂದು ಜಾತಕಗಳನ್ನು ನೋಡಿದಾಗ ನಮಗೆ ಗೊತ್ತಾಗ್ತಾ ಇದೆ, ದೋಷಿಗಳಾದಂತಹ ಕಾಳಸರ್ಪ ದೋಷ, ಕುಜ ದೋಷ, ಮಾಂಗಲ್ಯ ದೋಷ, ರಾಹು ದೋಷ, ಇನ್ನು ಶನಿ ಕಾಟದ ತೊಂದರೆಗಳು ಮದುವೆಯ ತಡಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿ ಇದಕ್ಕೆ ಸಾಕಷ್ಟು ರೀತಿಯಲ್ಲಿ ಪರಿಹಾರವನ್ನು ಕೂಡ ಹೇಳ್ತಾ ಇದ್ದೇವೆ. ಆದರೆ ಕೆಲವರು ಅನುಸರಣೆ ಮಾಡಿದ್ದೀರಿ ನಂಬಿಕೆಯಿಂದ, ಕೆಲವರಿಗೆ ಅದರಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ, ನಂಬಿಕೆ ಕೂಡ ಇಲ್ಲ. ಅಂಥವರು ಈ ಒಂದು ವಿವಾಹದಲ್ಲಿ ಮತ್ತಷ್ಟು ವಿಳಂಬವನ್ನ ಎದುರಿಸಬೇಕಾಗತ್ತೆ. ಇನ್ನು ಈ ಕುಜ ದೋಷ ಸಾಮಾನ್ಯವಾಗಿದ್ರೆ ಕುಜ ಶಾಂತಿಯನ್ನ ಮಾಡಿಸ್ಕೊಳ್ಳುವಂಥದ್ದು, ತೊಗರಿ ಬೇಳೆಯನ್ನ ಕೆಂಪು ವಸ್ತ್ರದಲ್ಲಿ ಕಟ್ಟಿ ಅದನ್ನ ದಾನವಾಗಿ ಕೊಡಬೇಕಾಗತ್ತೆ. ಇನ್ನು ಕೆಲವರಿಗೆ ಮಾಂಗಲ್ಯ ದೋಷ ಏನಾದ್ರೂ ಇದ್ರೆ ಕುಂಭ ವಿವಾಹ ಮಾಡಬೇಕು, ಕದಳಿ ವಿವಾಹವನ್ನ ಮಾಡಬೇಕು, ಅಶ್ವತ್ಥಾಮ ವಿವಾಹವನ್ನ ಮಾಡಬೇಕಾಗತ್ತೆ. ಇನ್ನು ಕೆಲವರಿಗೆ ಕಾಳಸರ್ಪ ದೋಷ ಇರುತ್ತೆ, ಅಂಥವರು ಆಶ್ಲೇಷ ಬಲಿಯನ್ನ ಮಾಡಿಸುವಂಥದ್ದು, ಸರ್ಪ ಶಾಂತಿಯನ್ನ ಮಾಡಿಸುವಂಥದ್ದು, ಸರ್ಪ ಸಂಸ್ಕಾರವನ್ನ ಮಾಡಬೇಕಾಗತ್ತೆ. ಉದ್ದಿನ ಬೇಳೆ, ಹುರುಳಿ ಕಾಳನ್ನ ಕೆಂಪು ವಸ್ತ್ರದ ಜೊತೆಗೆ ದಾನವಾಗಿ ಕೊಡಬೇಕಾಗತ್ತೆ. ಇನ್ನು ಕೆಲವರಿಗೆ ಶನಿ ದೋಷ ಇರುತ್ತೆ, ಅಂಥವರು ಶನಿ ಶಾಂತಿಯನ್ನ ಮಾಡಿಸಬೇಕು, ಕರಿ ಎಳ್ಳನ್ನ ದಾನವಾಗಿ ಕೊಡಬೇಕಾಗತ್ತೆ. ಇನ್ನು ಈ ಜಾತಕದಲ್ಲಿ ಯಾವ ರೀತಿಯ ದೋಷಗಳಿದೆ ಅನ್ನುವಂಥದ್ದನ್ನ ನೋಡಿ ಅದನ್ನ ಆದಷ್ಟು ಬೇಗ ಅನುಸರಣೆ ಮಾಡಿ ಪರಿಹಾರವನ್ನ ನೀವು ಕಂಡುಕೊಂಡ್ರೆ ಕಂಕಣ ಬಲ ಬೇಗ ಕೂಡಿ ಬರುತ್ತೆ. ಹಾಗೆ ಈ ವಧು ಇರುವಂತಹ ದಿಕ್ಕು ಯಾವುದು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಗುರು ಏನಾದರೂ ನಿಮ್ಮ ಜಾತಕದಲ್ಲಿ 7ನೇ ಮನೆಯಲ್ಲಿದ್ರೆ ಪೂರ್ವ ದಿಕ್ಕಿನಿಂದ ವಧು ಬರುವಂತದ್ದಿದೆ. ಇನ್ನು ಚಂದ್ರ 7ನೇ ಮನೆಯಲ್ಲಿದ್ರೆ ಉತ್ತರ ದಿಕ್ಕು, ಪೂರ್ವ ದಿಕ್ಕು ಮತ್ತೆ ಈಶಾನ್ಯ ದಿಕ್ಕು. ಇನ್ನು ಶುಕ್ರ 7ನೇ ಮನೆಯಲ್ಲಿದ್ರೆ ದಕ್ಷಿಣ ಪೂರ್ವ ಅಂದ್ರೆ ಆಗ್ನೇಯ ದಿಕ್ಕಿನಲ್ಲಿ ಬರುವಂಥದ್ದು. ಇನ್ನು ಕುಜ 7ನೇ ಮನೆಯಲ್ಲಿದ್ರೆ ದಕ್ಷಿಣ ದಿಕ್ಕಿನಿಂದ. ಇನ್ನು ಶನಿ 7ನೇ ಮನೆಯಲ್ಲಿದ್ರೆ ಪಶ್ಚಿಮ ದಿಕ್ಕು, ಬುಧ 7ನೇ ಮನೆಯಲ್ಲಿದ್ರೆ ಉತ್ತರ ದಿಕ್ಕು. ಇನ್ನು ರಾಹು 7ನೇ ಮನೆಯಲ್ಲಿದ್ರೆ ನೈಋತ್ಯ ದಿಕ್ಕು. ಹಾಗೆ ಕೇತು ಏನಾದರೂ 7ನೇ ಮನೆಯಲ್ಲಿದ್ರೆ ಕುಂಡಲಿಯಲ್ಲಿ ವಾಯುವ್ಯ ದಿಕ್ಕಿನಿಂದ ವಧು ಬರುವಂಥದ್ದು ಇದೆ. ಇನ್ನು ಸೂರ್ಯ ಏನಾದರೂ 7ನೇ ಮನೆಯಲ್ಲಿದ್ರೆ ಪೂರ್ವ, ಪಶ್ಚಿಮ ಈ ದಿಕ್ಕಿನಿಂದ ಬಾಳ ಸಂಗಾತಿ ಬರುವಂತಹ ನಿರೀಕ್ಷೆ ಇರುತ್ತೆ. ಹಾಗಾಗಿನೇ ಬಹಳ ವಿಶೇಷವಾಗಿ ಈ ಒಂದು ದಿಕ್ಕನ್ನು ಕೂಡ ನೀವು ನೋಡಬೇಕಾಗತ್ತೆ. ಯಾಕೆಂದ್ರೆ ಯಾರ ಜೊತೆ ವಿವಾಹ ಆಗತ್ತೆ ಅನ್ನುವಂತಹ ಒಂದು ವಿಚಾರದ ಜೊತೆಗೆ ಈ ಬಾಳ ಸಂಗಾತಿ ಬರುವಂತಹ ದಿಕ್ಕು ಕೂಡ ಪ್ರಮುಖವಾಗಿರುತ್ತೆ. ಹಾಗಾಗಿ ಅಂತಹ ದಿಕ್ಕಿನಿಂದ ಬರುವಂತಹವ್ರಿಗೆ ದೋಷಗಳು ಕಡಿಮೆ, ಅವರಿಬ್ಬರಲ್ಲಿ ದಾಂಪತ್ಯ ಹೊಂದಾಣಿಕೆ ಬಹಳಷ್ಟು ಮಟ್ಟಿಗೆ ಚೆನ್ನಾಗಿರುತ್ತೆ. ಹಾಗಾಗಿ ಇಂತಹ ಒಂದು ದಿಕ್ಕುಗಳನ್ನು ಕೂಡ ಬಹಳ ವಿಶೇಷವಾಗಿ ಪರಿಗಣಿಸ್ತಾ ಇದ್ರು ನಮ್ಮ ಹಿರಿಯರು ಅನ್ನುವಂಥ ವಿಚಾರಗಳನ್ನು ಹೇಳ್ತಾ, ಇನ್ನು ನಿಮಗೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಕಂಕಣ ಬಲ ಕೂಡಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯ ತೊಂದರೆಗಳಿದೆ ಅನ್ನುವಂಥದ್ದನ್ನ ನೋಡಿ ಪರಿಹಾರ ಮಾಡಿಕೊಳ್ಬೇಕು. ಅಂತಹ ಒಂದು ವಿಶೇಷ ಪ್ರಕರಣಗಳೇನಾದ್ರೂ ಇದ್ರೆ ಅದನ್ನ ತಿಳಿಸಿ ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಕ್ಷತ್ರಗಳಿಂದ ಉಂಟಾಗುವಂತಹ ರೋಗಗಳು ಯಾವ್ಯಾವುದು, ಹಾಗೆ ಈ ನಕ್ಷತ್ರವನ್ನು ಆಳುವಂತಹ ಗ್ರಹ ಯಾವುದು, ಅದರ ಪ್ರಭಾವದಿಂದ ಬರುವಂತಹ ಈ ಅನಾರೋಗ್ಯ ಸಮಸ್ಯೆಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ತಾ ಇದ್ವಿ. ನಿನ್ನೆ ದಿನ ನಾವು ಅಶ್ವಿನಿ ನಕ್ಷತ್ರದಿಂದ ಪುನರ್ವಸು ನಕ್ಷತ್ರದವರೆಗಿನ ಮಾಹಿತಿಗಳನ್ನು ನೋಡಿದ್ವಿ. ಇನ್ನು ಮುಂದಿನ ನಕ್ಷತ್ರಗಳ ಬಗ್ಗೆ ಈ ದಿನ ಕೆಲವಷ್ಟು ಮಾಹಿತಿಗಳನ್ನು ನೋಡೋಣ. ಇನ್ನು ಪುಷ್ಯ ನಕ್ಷತ್ರ,
ಈ ನಕ್ಷತ್ರ ಶನಿಗ್ರಹವನ್ನ ಆಳುವಂಥ ನಕ್ಷತ್ರ ಇದು. ಹಾಗಾಗಿ ಈ ಪುಷ್ಯ ನಕ್ಷತ್ರದವರಿಗೆ ಸಾಮಾನ್ಯವಾಗಿ ಬರುವಂಥದ್ದು ಶ್ವಾಸಕೋಶದ ಸಮಸ್ಯೆ, ಅಂದರೆ ಉಸಿರಾಟದ ಸಮಸ್ಯೆಗಳು ಬರುವಂಥದ್ದು. ಇದು ಈ ಉಸಿರಾಟದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುವಂಥದ್ದು. ಹಾಗಾಗಿ ಇವರಿಗೆ ಯಾವುದೇ ರೀತಿಯ ಕಾಯಿಲೆಗಳಿಲ್ಲ ಅಂತಂದ್ರೂ ಕೂಡ ಈ ಉಸಿರಾಟಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಅಡ್ಡ ಪರಿಣಾಮಗಳನ್ನು ಇವರು ಎದುರಿಸ್ತಾ ಇರ್ತಾರೆ. ಹಾಗಾಗಿ ಈ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದಂಥವರು ಸಾಮಾನ್ಯವಾಗಿ ಅನಾರೋಗ್ಯದಿಂದ ಚೇತರಿಸಿಕೊಳ್ಳಿಕ್ಕೆ 7 ದಿನಗಳ ಕಾಲ ಬೇಕಾಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಇನ್ನು ಆಶ್ಲೇಷ ನಕ್ಷತ್ರ, ಈ ನಕ್ಷತ್ರ ಬುಧ ಗ್ರಹದಿಂದ ಆಳಲ್ಪಡ್ತಾ ಇರುವಂಥದ್ದು. ಇದು ಶ್ವಾಸಕೋಶ, ಅನ್ನನಾಳ, ಮೇದೋಜೀರಕ ಗ್ರಂಥಿ, ಯಕೃತ್ತು ಮತ್ತೆ ನರಗಳ ಮೇಲೆ ಹಿಡಿತವನ್ನು ಹೊಂದಿರುತ್ತೆ. ಇವರಿಗೆ ಸಾಮಾನ್ಯವಾಗಿ ಬರುವಂತಹ ರೋಗಗಳು ಅಂತ ಹೇಳಿದ್ರೆ ಶೀತ ಮತ್ತೆ ಶೀತಕ್ಕೆ ಸಂಬಂಧಪಟ್ಟಂತಹ ರೋಗಗಳು, ಹೊಟ್ಟೆಯ ಸಮಸ್ಯೆ ಕೆಲವರಿಗೆ ಬರಬಹುದು. ಇನ್ನು ಪೊಟ್ಯಾಷಿಯಂ ಕೊರತೆ ಉಂಟಾದಾಗ ಬರುವಂತಹ ಕೆಲವು ರೋಗಗಳಿರುತ್ತೆ. ಇನ್ನು ಮೊಣಕಾಲು ನೋವಿನ ಸಮಸ್ಯೆ ಇವರಿಗೆ ವಿಪರೀತವಾಗಿ ಕಾಡ್ತಾ ಇರುತ್ತೆ. ಇನ್ನು ಕೆಲವರಿಗೆ ಅಜೀರ್ಣ ಇರ್ಬೋದು, ಕೆಲವರಿಗೆ ಕಫ, ವಾಯು ಮತ್ತೆ ಉಸಿರಾಟದ ತೊಂದರೆ ಸೇರಿದಂತೆ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ. ಹಾಗೆ ಇವರು ಅನಾರೋಗ್ಯದಿಂದ ಚೇತರಿಸಿಕೊಳ್ಳಿಕ್ಕೆ 9, 20 ಅಥವಾ 30 ದಿನಗಳು ಬೇಕಾಗುತ್ತೆ ಅನ್ನುವಂಥದ್ದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಇನ್ನು ಮಖ ನಕ್ಷತ್ರ, ಈ ನಕ್ಷತ್ರ ಕೇತುವಿನ ಆಳ್ವಿಕೆಗೆ ಒಳಪಟ್ಟಿರುವಂಥದ್ದು. ಇನ್ನು ಕೇತು ಹೃದಯ, ಬೆನ್ನುಹುರಿ, ಯಕೃತ್ ಮತ್ತೆ ಅಪಧಮನಿಯ ಭಾಗವನ್ನ ನಿಯಂತ್ರಿಸುತ್ತೆ. ಇವರಿಗೆ ಸಾಮಾನ್ಯವಾಗಿ ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ. ಕಾಲರ ಕೆಲವರಿಗೆ ಬರುವಂಥದ್ದು, ಇನ್ನು ಕೆಲವರಿಗೆ ತಲೆ ಸುತ್ತು, ಬೆನ್ನು ನೋವಿನ ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು ಇದಕ್ಕಾಗಿನೇ. ಇಂಥವರು ಅನಾರೋಗ್ಯದಿಂದ ಚೇತರಿಸಿಕೊಳ್ಳಿಕ್ಕೆ 20, 30 ಅಥವಾ ಕೆಲವರಿಗೆ 45 ದಿನಗಳ ಕಾಲ ಕೂಡ ಬೇಕಾಗುತ್ತೆ. ಇನ್ನು ಪೂರ್ವ ಫಲ್ಗುಣಿ ನಕ್ಷತ್ರ, ಈ ನಕ್ಷತ್ರವನ್ನ ಶುಕ್ರ ಆಳ್ತಾ ಇರ್ತಾನೆ. ಶುಕ್ರ ಹೃದಯವನ್ನ, ಬೆನ್ನುಹುರಿಯ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಹೊಂದಿರುವಂಥವನು. ಹಾಗಾಗಿ ಈ ನಕ್ಷತ್ರದವರು ಹೆಚ್ಚಾಗಿ ಮೂಳೆ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ರಕ್ತಹೀನತೆ ಇರುತ್ತೆ, ಕಾಲು ನೋವುಗಳು ಬರುವಂಥದ್ದು, ಪಾದಗಳ ಸೆಳೆತ, ಕಾಲು ಯಾವಾಗಲೂ ಜೋಮಿ ಹಿಡಿಯುವಂಥದ್ದು ಇವರಿಗೆ. BP ಅಂತಹ ಸಮಸ್ಯೆಗಳು ಕೂಡ ಇವರಿಗಿರುತ್ತೆ. ಇವರು ಆರೋಗ್ಯ ಸಮಸ್ಯೆಯಿಂದ ಚೇತರಿಸಿಕೊಳ್ಳಿಕ್ಕೆ ಸಾಮಾನ್ಯವಾಗಿ 7, 15 ಅಥವಾ 27 ದಿನಗಳ ಕಾಲ ಬೇಕಾಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಹಾಗೆ ಉತ್ತರ ಫಲ್ಗುಣಿ ನಕ್ಷತ್ರ, ಈ ನಕ್ಷತ್ರವನ್ನ ಸೂರ್ಯ ಆಳ್ತಾ ಇದ್ದಾನೆ. ಈ ಸೂರ್ಯ ಕರುಳಿನ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರುವಂಥವನು. ಹಾಗಾಗಿ ಈ ನಕ್ಷತ್ರದಲ್ಲಿ ಜನಿಸಿದಂಥವರು ಸಾಮಾನ್ಯವಾಗಿ ಜ್ವರದಿಂದ ಆಗಾಗ್ಗೆ ಬಳಲ್ತಾ ಇರ್ತಾರೆ. BP ಜಾಸ್ತಿ ಇರುತ್ತೆ. ಹಾಗಾಗಿನೇ ಇವರಿಗೆ ಸ್ವಲ್ಪ ದೌರ್ಬಲ್ಯಗಳು ಜಾಸ್ತಿ ಇರುವಂಥದ್ದು. ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟುವಂಥ ಸಾಧ್ಯತೆ ಇದೆ. ಇನ್ನು ಜಠರದ ಸಮಸ್ಯೆ ಇರುತ್ತೆ. ಕೆಲವರಿಗೆ ದೀರ್ಘಕಾಲದ ಕೆಮ್ಮು ಇರುವಂಥದ್ದು, ಕರುಳಿನಲ್ಲಿ ಕೆಲವರಿಗೆ ಗಡ್ಡೆಗಳು ಕಾಣಿಸ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದಂಥವರು ಏನಾದರೂ ಅನಾರೋಗ್ಯ ಸಮಸ್ಯೆ ಅಂದರೆ ಅದರಿಂದ ಚೇತರಿಸಿಕೊಳ್ಳಿಕ್ಕೆ 7, 15 ಅಥವಾ 27 ದಿನಗಳು ಬೇಕಾಗುತ್ತೆ. ಇನ್ನು ಹಸ್ತ ನಕ್ಷತ್ರ, ಈ ನಕ್ಷತ್ರವನ್ನ ಚಂದ್ರ ಆಳ್ತಾ ಇದ್ದಾನೆ. ಇವನು ಕರುಳು ಮತ್ತೆ ಗ್ರಂಥಿಗಳ ಮೇಲೆ ಹೆಚ್ಚಿನ ಹಿಡಿತವನ್ನು ಹೊಂದಿದ್ದಾನೆ. ಹಾಗಾಗಿ ಈ ಹಸ್ತ ನಕ್ಷತ್ರದಲ್ಲಿ ಜನಿಸಿದಂಥವರು ವಾಯು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಇನ್ನು ಕರುಳು ಇವರಿಗೆ ಸಡಿಲವಾಗಿಬಿಡುತ್ತೆ. ಇನ್ನು ಕೆಲವರಿಗೆ ಉನ್ಮಾದ ಉಂಟಾಗುವಂಥದ್ದು, ಕೆಲವರು ಟೈಫಾಯ್ಡ್ ಜ್ವರದಿಂದ ಬಳಲುವಂಥದ್ದು, ಅತಿಸಾರ ಭೇದಿಯಿಂದ ಕೂಡ ಕೆಲವರಿಗೆ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬರಬಹುದು. ಇನ್ನು ಕಾಲರ ಇರ್ಬೋದು, ಭುಜದ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥದ್ದು ಇದೆ. ಒಟ್ಟಾರೆ ಇವರು ಅನಾರೋಗ್ಯದಿಂದ ಚೇತರಿಸಿಕೊಳ್ಳಿಕ್ಕೆ ಇವರಿಗೆ 9 ರಿಂದ 15 ದಿನಗಳ ಕಾಲ ಬೇಕಾಗುತ್ತೆ. ಇನ್ನು ಚಿತ್ತ ನಕ್ಷತ್ರ, ಈ ಚಿತ್ತ ನಕ್ಷತ್ರವನ್ನ ಆಳುವಂತಹ ಗ್ರಹ ಕುಜ. ಇವನು ಮೂತ್ರಪಿಂಡವನ್ನ, ಹರ್ನಿಯ, ಸೊಂಟ ಮತ್ತೆ ಮೆದುಳಿನ ಭಾಗದ ಮೇಲೆ ನಿಯಂತ್ರಣವನ್ನು ಹೊಂದಿರ್ತಾನೆ. ಈ ನಕ್ಷತ್ರದಲ್ಲಿ ಜನಿಸಿದಂಥವರು ಸಾಮಾನ್ಯವಾಗಿ ಜ್ವರದಿಂದ ಬಳಲ್ತಾ ಇರ್ತಾರೆ. ಇವರಿಗೆ ಒಂದು ಮೂತ್ರಪಿಂಡಗಳ ಸಮಸ್ಯೆ ಇರ್ಬೋದು, ಎಲ್ಲ ಒಂದು ಕಡೆ ಈ ಸ್ಟೋನ್ ಫಾರ್ಮೇಷನ್ ಆಗುವಂಥದ್ದು, ಕಲ್ಲಿನ ಸಮಸ್ಯೆಗಳು ಉಂಟಾಗುವಂಥದ್ದು ಇದೆ. ಇನ್ನು ಕೆಲವರಿಗೆ ರಕ್ತಸ್ರಾವ ಆಗುವಂಥದ್ದು, ಕೆಲವರಿಗೆ ಹುಣ್ಣು ತೀವ್ರವಾದಂತಹ ನೋವನ್ನು ಕೊಡ್ತಾ ಇರುತ್ತೆ. ಮೊಣಕಾಲು ಸಮಸ್ಯೆ ಕೂಡ ಕೆಲವರಿಗಿರುತ್ತೆ, ತಲೆನೋವು ಕೂಡ ಇರುತ್ತೆ. ಇಂಥ ಒಂದು ಅನಾರೋಗ್ಯ ಪರಿಸ್ಥಿತಿಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅವುಗಳಿಂದ ಚೇತರಿಸ್ಕೊಳ್ಬೇಕು ಅಂತ ಹೇಳಿದ್ರೆ 8 ರಿಂದ 15 ದಿನಗಳು ಬೇಕಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ವಿಶಾಖ ನಕ್ಷತ್ರ, ಗುರು ಗ್ರಹ ವಿಶಾಖ ನಕ್ಷತ್ರವನ್ನ ಆಳ್ತಾನೆ. ಇಲ್ಲಿ ಗುರು ಕೆಳಹೊಟ್ಟೆ, ಯೋನಿ, ಗುದನಾಳ, ಗಾಳಿಗುಳ್ಳೆ, ಮೂತ್ರಪಿಂಡ, ಮೇದೋಜೀರಕ ಗ್ರಂಥಿ ಮತ್ತು ಪ್ರಾಸ್ಟೇಟ್ ಗ್ರಂಥಿ ಮತ್ತೆ ಕೊಲೋನ್ಗಳ ಮೇಲೆ ನಿಯಂತ್ರಣವನ್ನು ಹೊಂದಿರ್ತಾನೆ.
ಈ ನಕ್ಷತ್ರದವರು ಗರ್ಭಕೋಶದ ತೊಂದರೆಯಿಂದ ಸಾಮಾನ್ಯವಾಗಿ ಸ್ತ್ರೀಯರು ಬಳಲ್ತಾ ಇರ್ತಾರೆ. ಇನ್ನು ಮೂತ್ರಪಿಂಡದ ಸಮಸ್ಯೆ ಬರುವಂಥದ್ದು, ಫೈಬ್ರಾಯ್ಡ್ ಆಗುವಂಥದ್ದು, ಹಾಗೆ ಅನಿಯಮಿತ ಮುಟ್ಟಿನ ಸ್ರಾವ ಆಗುವಂಥದ್ದು, ಮೂತ್ರದ ಕಾಯಿಲೆಗಳು ಕಾಣಿಸ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಸಾಮಾನ್ಯವಾಗಿ ಇವರು ಚೇತರಿಸ್ಕೊಳ್ಳಿಕ್ಕೆ 20 ರಿಂದ 30 ದಿನಗಳ ಕಾಲ ಬೇಕಾಗುತ್ತೆ. ಇನ್ನು ಅನುರಾಧ ನಕ್ಷತ್ರ, ಈ ನಕ್ಷತ್ರವನ್ನು ಶನಿ ಆಳ್ತಾ ಇದ್ದಾನೆ. ಇಲ್ಲಿ ಗಾಳಿಗುಳ್ಳೆ, ಜನನಾಂಗ, ಗುದನಾಳ, ಮೂಗಿನ ಮೂಳೆಗಳನ್ನು ಈ ಶನಿ ಇಲ್ಲಿ ನಿಯಂತ್ರಿಸ್ತಾನೆ. ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದಂಥವರು ಮಲಬದ್ಧತೆಯಿಂದ ಬಳಲ್ತಾ ಇರ್ತಾರೆ, ಸಂತಾನಹೀನತೆ ಇರುತ್ತೆ, ಮೂಳೆಯ ಮುರಿತ ಆಗುವಂಥದ್ದು, ಗಂಟಲಿನ ಸಮಸ್ಯೆ ಹಾಗಾಗಿ ಇವರು ಅನುಭವಿಸಬೇಕಾಗತ್ತೆ. ಹಾಗಾಗಿ ಇಂತಹ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಿಕ್ಕೆ ಇವರಿಗೆ 6, 10 ಅಥವಾ 20 ದಿನಗಳ ಕಾಲ ಬೇಕಾಗುತ್ತೆ. ಇನ್ನು ಜ್ಯೇಷ್ಠ ನಕ್ಷತ್ರ, ಈ ಜ್ಯೇಷ್ಠ ನಕ್ಷತ್ರವನ್ನು ಬುಧ ಗ್ರಹ ಆಳ್ತಾ ಇದ್ದಾನೆ. ಇವನು ಅಂಡಾಶಯ, ಗರ್ಭ, ಗುದದ್ವಾರ ಮತ್ತು ಜನನಾಂಗಗಳ ಮೇಲೆ ನಿಯಂತ್ರಣವನ್ನು ಹೊಂದಿರ್ತಾನೆ. ಈ ನಕ್ಷತ್ರದವರು ಸಾಮಾನ್ಯವಾಗಿ ಎಲ್ಲಾದರೂ ಒಂದು ಕಡೆ ಗಡ್ಡೆಯನ್ನು ಕಾಣಿಸ್ಕೊಳ್ಳುವಂಥದ್ದು, ಹಾಗೆ ಫಿಸ್ತುಲ ಇರುತ್ತೆ, ಭುಜದ ನೋವು ಕಾಣಿಸ್ಕೊಳ್ಳುವಂಥದ್ದು, ಹಾಗೆ ಶಸ್ತ್ರಾಸ್ತ್ರ ಚಿಕಿತ್ಸೆಗಳನ್ನು ಸಾಮಾನ್ಯವಾಗಿ ಇವರು ಮಾಡಿಸ್ಕೊಂಡೇ ಇರ್ತಾರೆ. ಒಂದಲ್ಲ ಒಂದು ಸಮಸ್ಯೆ ಇರೋದರಿಂದ ಇವರಿಗೆ. ಹಾಗಾಗಿ ಇವರಿಗೆ ಬಂದ ಆರೋಗ್ಯ ಸಮಸ್ಯೆ ಏನಿದೆ ಅದರಿಂದ ಚೇತರಿಸ್ಕೊಳ್ಳಿಕ್ಕೆ 15, 21 ಅಥವಾ 30 ದಿನಗಳು ಬೇಕಾಗುತ್ತೆ. ಇನ್ನು ಮೂಲ ನಕ್ಷತ್ರ, ಈ ಮೂಲ ನಕ್ಷತ್ರವನ್ನು ಕೇತು ಆಳ್ತಾ ಇದ್ದಾನೆ. ಅವನು ಸೊಂಟವನ್ನು ಆಳುವಂಥವನು. ಹಾಗಾಗಿ ಈ ನಕ್ಷತ್ರದವರಿಗೆ ಸಾಮಾನ್ಯವಾಗಿ ಸಂಧಿವಾತ ರೋಗ ಇರುತ್ತೆ, ಸೊಂಟದ ಕಾಯಿಲೆ ಇರ್ಬೋದು, ಅಥವಾ ಈ ಶ್ವಾಸಕೋಶದ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಇವರಿಗೆ ಬಂದ ಅನಾರೋಗ್ಯದಿಂದ ಚೇತರಿಸ್ಕೊಳ್ಬೇಕು ಅಂತ ಹೇಳಿದ್ರೆ 9, 15 ಅಥವಾ 20 ದಿನಗಳೇ ಇವರಿಗೆ ಬೇಕಾಗುತ್ತೆ. ಇನ್ನು ಪೂರ್ವಾಷಾಢ ನಕ್ಷತ್ರ, ಈ ಪೂರ್ವಾಷಾಢ ನಕ್ಷತ್ರವನ್ನು ಶುಕ್ರ ಆಳ್ತಾ ಇದ್ದಾನೆ. ಇವನು ರಕ್ತನಾಳ, ಮಿದುಳು, ಬೆನ್ನು ಮೂಳೆಗಳ ಮೇಲೆ ಪ್ರಭಾವವನ್ನು ಬೀರುವಂಥವನು. ಹಾಗಾಗಿ ಈ ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದಂಥವರು ಸಾಮಾನ್ಯವಾಗಿ ಆಸ್ತಮಾದಿಂದ ಬಳಲ್ತಾರೆ, ಸಂಧಿವಾತದಿಂದ ನೋವನ್ನು ಅನುಭವಿಸ್ತಾರೆ, ಸೊಂಟದ ನೋವು ಅಥವಾ ಬೆನ್ನಿನ ನೋವು ಇವರಿಗಿರುತ್ತೆ. ಇನ್ನು ಕೆಲವರಿಗೆ ಸುರುಳಿ ಕಾಯಿಲೆ ಬರುವಂಥದ್ದು, ರಕ್ತ ಶುದ್ಧಿಯ ಸಮಸ್ಯೆ ಕೂಡ ಇರುವಂಥದ್ದು, ಹಾಗೆ ಕೆಲವರಿಗೆ ಶೀತದ ಸಮಸ್ಯೆ ಕಾಡುವಂಥದ್ದು ಕೂಡ ಇದೆ. ಹಾಗೆ ಈ ನಕ್ಷತ್ರದವರು ಅನಾರೋಗ್ಯದಿಂದ ಚೇತರಿಸಿಕೊಳ್ಳಿಕ್ಕೆ 2 ತಿಂಗಳು ಅಥವಾ ಅದಕ್ಕೂ ಹೆಚ್ಚಿನ ಸಮಯ ಬೇಕಾಗುತ್ತೆ. ಇನ್ನು ಉತ್ತರಾಷಾಢ ನಕ್ಷತ್ರ, ಈ ನಕ್ಷತ್ರವನ್ನು ಸೂರ್ಯ ಆಳ್ತಾ ಇದ್ದಾನೆ. ಸೂರ್ಯ ತೊಡೆ, ಪಕ್ಕೆಲುಬು, ಮೊಣಕಾಲು, ಮಂಡಿ ಚಿಪ್ಪುಗಳ ಮೇಲೆ ನಿಯಂತ್ರಣವನ್ನು ಹೊಂದಿರ್ತಾನೆ. ಈ ನಕ್ಷತ್ರದವರು ಸಾಮಾನ್ಯವಾಗಿ ಚರ್ಮದ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ, ಜೀರ್ಣಾಂಗ ಅಸ್ವಸ್ಥತೆಗಳು ಉಂಟಾಗ್ತಾ ಇರುತ್ತೆ, ಹೃದಯ ಸಮಸ್ಯೆ, ಹಾಗೆ ಈ ಜಠರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕೂಡ ಇವರನ್ನು ಸಾಮಾನ್ಯವಾಗಿ ಕಾಡುತ್ತೆ. ಹಾಗೆ ಈ ನಕ್ಷತ್ರದವರಿಗೆ ಚೇತರಿಕೆಯನ್ನು ಕಾಣಲಿಕ್ಕೆ 40 ರಿಂದ 45 ದಿನಗಳೇ ಬೇಕಾಗುತ್ತೆ. ಇನ್ನು ಶ್ರವಣ ನಕ್ಷತ್ರ, ಈ ನಕ್ಷತ್ರವನ್ನು ಚಂದ್ರ ಆಳ್ತಾ ಇದ್ದಾನೆ. ಇವರಿಗೆ ಚರ್ಮ, ದುಗ್ಧರಸ, ಮೊಣಕಾಲುಗಳನ್ನು ಪ್ರತಿನಿಧಿಸುವಂಥವನು. ಹಾಗಾಗಿ ಇವರಿಗೆ ಸಾಮಾನ್ಯವಾಗಿ ಕ್ಷಯರೋಗ ಬರುತ್ತೆ, ಕುಷ್ಠರೋಗ ಬರುತ್ತೆ, ಇಲ್ಲ ಕೀವು ದೇಹದಲ್ಲಿ ಎಲ್ಲಾದರೂ ಒಂದು ಕಡೆ ರಚನೆ ಆಗುವಂಥದ್ದು, ಇನ್ನು ಜೀರ್ಣಾಂಗ ಕ್ರಿಯೆಯ ಸಮಸ್ಯೆ ಉಂಟಾಗುವಂಥದ್ದು ಕೂಡ ಇದೆ. ಇವರು ಅನಾರೋಗ್ಯದಿಂದ ಚೇತರಿಸಿಕೊಳ್ಳಿಕ್ಕೆ ಸಾಮಾನ್ಯವಾಗಿ 5 ರಿಂದ 10 ದಿನಗಳು ಬೇಕಾಗುತ್ತೆ. ಇನ್ನು ಧನಿಷ್ಠ ನಕ್ಷತ್ರ, ಈ ನಕ್ಷತ್ರವನ್ನು ಕುಜಗ್ರಹ ಆಳ್ತಾ ಇದ್ದಾನೆ. ಇವರಿಗೆ ಸಾಮಾನ್ಯವಾಗಿ ಆಗುವಂಥದ್ದು ಅಪಘಾತ, ಇನ್ನು ಶಸ್ತ್ರಚಿಕಿತ್ಸೆ ಆಗಿರುತ್ತೆ, ದೇಹದ ಮೇಲೆ ಯಾವುದಾದ್ರೂ ಒಂದು ಹೊಲಿಗೆಯನ್ನು ಹಾಕಿರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಧನಿಷ್ಠ ನಕ್ಷತ್ರದವರು ಸಾಮಾನ್ಯವಾಗಿ ಮೊಣಕಾಲು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಮೂಳೆ ಸಮಸ್ಯೆ ಇರುತ್ತೆ, ಮಲೇರಿಯಾ ಅಥವಾ ಫಿಲೇರಿಯಾ ಅನ್ನುವಂಥ ಅಧಿಕ ಜ್ವರ ಬಂದರೂ ಬರಬಹುದು, ಅತಿಸಾರ ಇರುತ್ತೆ, ಹಾಗೆ ಒಣಕೆಮ್ಮು ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ತಾ ಇರುತ್ತೆ. ಇಂಥವರು ಅನಾರೋಗ್ಯದಿಂದ ಚೇತರಿಸಿಕೊಳ್ಳಿಕ್ಕೆ ಅವರಿಗೆ 13 ರಿಂದ 15 ದಿನಗಳ ಕಾಲ ಬೇಕಾಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಹಾಗೆ ಶತಭಿಷ ನಕ್ಷತ್ರ, ಈ ನಕ್ಷತ್ರದವರನ್ನ ರಾಹು ಆಳ್ತಾ ಇದ್ದಾನೆ. ರಾಹು ಸ್ನಾಯುವನ್ನು, ಮೊಣಕಾಲು ಮತ್ತು ಪಾದವನ್ನು ನಿಯಂತ್ರಣ ಮಾಡುವಂಥವನು. ಹಾಗಾಗಿ ಈ ನಕ್ಷತ್ರದಲ್ಲಿ ಜನಿಸಿದಂಥವರು ಸಾಮಾನ್ಯವಾಗಿ ಸಂಧಿವಾತದಿಂದ ಬಳಲ್ತಾ ಇರ್ತಾರೆ, ಹೃದಯಾಘಾತ ಇವರಿಗೆ ಆಗುವಂಥದ್ದಿದೆ, BP ಹಾಗಾಗಿ ವೇರಿಯೇಷನ್ ಆಗ್ತಾ ಇರುತ್ತೆ, ನಿದ್ರಾಹೀನತೆ, ಕೊರತೆ ಇರುವಂಥದ್ದು, ಇದೆಲ್ಲ ಆರೋಗ್ಯ ಸಮಸ್ಯೆಯನ್ನು ಇವರಿಗೆ ಬಹಳ ಬೇಗ ತಂದು ಕೊಡುವಂಥದ್ದಾಗುತ್ತೆ. ಹಾಗಾಗಿನೇ ಇವರು ಅನಾರೋಗ್ಯದಿಂದ ಚೇತರಿಸಿಕೊಳ್ಳಿಕ್ಕೆ ಇವರಿಗೆ 3, 10 ಅಥವಾ 40 ದಿನಗಳ ಒಂದು ಕಾಲಾವಕಾಶ ಬೇಕಾಗುತ್ತೆ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಇನ್ನು ಪೂರ್ವಭಾದ್ರ ನಕ್ಷತ್ರ, ಈ ನಕ್ಷತ್ರದವರನ್ನು ಗುರುಗ್ರಹ ಆಳ್ತಾ ಇದ್ದಾನೆ.
ಇವನು ಪಾದ, ಕಾಲ್ಬೆರಳು ಮತ್ತು ಕಾಲುಗಳ ಮೇಲೆ ನಿಯಂತ್ರಣವನ್ನು ಹೊಂದಿರ್ತಾನೆ. ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದಂಥವರು ಯಕೃತ್ ಕಾಯಿಲೆಯಿಂದ ಬಳಲ್ತಾರೆ. ಹಾಗೆ ಕೆಲವರಿಗೆ ಕಾಮಾಲೆ ಕಾಯಿಲೆ ಬರುವಂಥದ್ದು, ಹೊಟ್ಟೆಯಲ್ಲಿ ಗಡ್ಡೆ ಆಗುವಂಥದ್ದು, ಕರುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಹೆಚ್ಚಾಗ್ತಾ ಇರುತ್ತೆ. ಹಾಗಾಗಿ ಇವರು ಇಂತಹ ರೋಗಗಳಿಂದ ಚೇತರಿಕೆ ಕಾಣಲಿಕ್ಕೆ ಈ ಪೂರ್ವಭಾದ್ರ ನಕ್ಷತ್ರದವರಿಗೆ 2 ಅಥವಾ 10 ದಿನಗಳಿರ್ಬೋದು, ಅಥವಾ 3 ತಿಂಗಳ ಕಾಲ ಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ಉತ್ತರ ಭಾದ್ರ ನಕ್ಷತ್ರ, ಈ ನಕ್ಷತ್ರವನ್ನು ಶನಿ ಗ್ರಹ ಆಳ್ತಾ ಇದ್ದಾನೆ. ಶನಿ ಕಾಲುಗಳ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಹೊಂದಿರುವಂಥವನು. ಹಾಗಾಗಿ ಈ ನಕ್ಷತ್ರದವರು ಅಂಡವಾಯು ಸಮಸ್ಯೆಯಿಂದ ಬಳಲ್ತಾ ಇರುತ್ತಾರೆ. ಇನ್ನು ತಣ್ಣನೆಯ ಪಾದ ಇವರಿಗಿರುತ್ತೆ. ಇನ್ನು ಸಾಮಾನ್ಯವಾಗಿ ಕಾಲು ಮುರಿತ ಉಂಟಾಗುವಂಥದ್ದು, ಮಲಬದ್ಧತೆ ಆಗುವಂಥದ್ದು ಇವರಿಗಿರುತ್ತೆ. ಕೆಲವರಿಗೆ ಅಜೀರ್ಣ ಸಮಸ್ಯೆ ಕೂಡ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಇವರಿಗೆ ಅನಾರೋಗ್ಯದಿಂದ ಚೇತರಿಕೆ ಕಾಣಲಿಕ್ಕೆ ಸಾಮಾನ್ಯವಾಗಿ 7-10 ದಿನಗಳು ಬೇಕಾಗತ್ತೆ. ಇನ್ನು ಕೆಲವರಿಗೆ 45 ದಿನಗಳವರೆಗೂ ಕೂಡ ಈ ಆರೋಗ್ಯ ಸಮಸ್ಯೆ ಬಗೆಹರಿಯಲ್ಲ. ಇನ್ನು ರೇವತಿ ನಕ್ಷತ್ರ, ಈ ನಕ್ಷತ್ರವನ್ನು ಬುಧ ಆಳ್ತಾ ಇದ್ದಾನೆ. ಬುಧ ಕಾಲು ಮತ್ತು ಕಾಲ್ಬೆರಳಿನ ಮೇಲೆ ನಿಯಂತ್ರಣವನ್ನು ಹೊಂದಿರ್ತಾನೆ. ಈ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವರಿಗೆ ಸಾಮಾನ್ಯವಾಗಿ ಮಲಬದ್ಧತೆ ಸಮಸ್ಯೆ ಇರುತ್ತೆ. ಇನ್ನು ಕ್ಷಯರೋಗ ಕಾಣಿಸ್ಕೊಳ್ಳುವಂಥದ್ದು. ಇವುಗಳಿಂದ ಚೇತರಿಕೆಯನ್ನು ಪಡಿಬೇಕು ಅಂತ ಹೇಳಿದ್ರೆ 10-28 ದಿನಗಳ ಕಾಲ ಬೇಕಾಗುತ್ತೆ. ಕೆಲವರಿಗೆ 45 ದಿನಗಳು ಕೂಡ ಬೇಕಾಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ತಿಳಿಸಿದ್ದಾರೆ. ಹಾಗೆ ಇಲ್ಲಿ ಮಧ್ಯೆ ಸ್ವಾತಿ ನಕ್ಷತ್ರ ಬಿಟ್ಟು ಹೋಗಿತ್ತು. ಈ ನಕ್ಷತ್ರವನ್ನ ರಾಹು ಆಳ್ತಾ ಇದ್ದಾನೆ. ಇವನು ಮೂತ್ರಪಿಂಡ, ಮೂತ್ರನಾಳದ ಮೇಲೆ ನಿಯಂತ್ರಣವನ್ನು ಹೊಂದಿರ್ತಾನೆ. ಹಾಗಾಗಿ ಈ ನಕ್ಷತ್ರದವರಿಗೆ ಸಾಮಾನ್ಯವಾಗಿ ಚರ್ಮ ರೋಗ ಬರ್ತಾ ಇರುತ್ತೆ. ಮೂತ್ರದ ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು, ವಾಯು ಸಮಸ್ಯೆ ಕೂಡ ಇರುತ್ತೆ. ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ವಿಪರೀತವಾಗಿ ಇವರನ್ನು ಕಾಡ್ತಾ ಇರುತ್ತೆ. ಹಾಗಾಗಿ ಈ ನಕ್ಷತ್ರದವರು ಅನಾರೋಗ್ಯದಿಂದ ಚೇತರಿಕೆಯನ್ನು ಕಾಣಲಿಕ್ಕೆ 2 ಅಥವಾ 10 ದಿನಗಳು ಬೇಕಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಬಂಧುಗಳೇ, ನಿಮ್ಮ ಜಾತಕದಲ್ಲಿ ನಿಮ್ಮ ನಕ್ಷತ್ರ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಂಡು ಅಲ್ಲಿರುವಂತಹ ಒಂದು ಗ್ರಹದ ಪ್ರಭಾವ ಯಾವುದು, ಹಾಗಾಗಿ ಯಾವ ಗ್ರಹ ದೇಹದ ಯಾವ ಅಂಗಗಳನ್ನು ನಿಯಂತ್ರಣ ಮಾಡುತ್ತೆ, ಅದನ್ನು ಪರಿಹಾರ ಹೇಗೆ ಮಾಡಿಕೊಳ್ಬೋದು ಮತ್ತು ಎಷ್ಟರ ಅವಧಿಯವರೆಗೆ ಅವರು ಈ ಅನಾರೋಗ್ಯ ಪರಿಸ್ಥಿತಿಯನ್ನು ಎದುರಿಸ್ತಾ ಇರ್ತಾರೆ ಅನ್ನುವಂಥ ವಿಚಾರವನ್ನು ನೀವು ಮನನ ಮಾಡಿಕೊಳ್ಳಿ. ಅದರಂತೆ ಕೆಲವೊಂದು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಿಕೊಳ್ಳೋದ್ರಿಂದ ಆರೋಗ್ಯಯುತವಾದಂತಹ ಬದುಕು ತಮ್ಮದಾಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಅಂದರೆ ದುಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದರಿಂದ ಮನಸ್ಸಿಗೆ ಒಂದು ಕಸಿವಿಸಿ, ಮನಸ್ಸಿನಲ್ಲಿ ಒತ್ತಡಗಳು ಜಾಸ್ತಿ ಇರುವಂಥದ್ದು. ಹಾಗೆ ಈ ದಿನ ನಿಮಗೆ ಸ್ವಲ್ಪ ಕ್ಲಿಷ್ಟಕರವಾದಂಥ ವಾತಾವರಣದಿಂದ ಕೂಡಿರುತ್ತೆ. ಯಾವುದರಲ್ಲೂ ಕೂಡ ಒಂದು ಕ್ಲಾರಿಟಿ ಇಲ್ಲ. ಕೆಲವೊಂದು ವಿಚಾರಗಳಲ್ಲಿ ವಿವಾದಗಳು ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಆದಾಯ ಉತ್ತಮವಾಗಿದ್ದರೂ ಕೂಡ ಈ ದಿನ ಖರ್ಚು ವಿಪರೀತವಾಗಿ ಹೋಗುವಂಥದ್ದು. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ, ಈ ದಿನ ಸಾಮಾಜಿಕ ವಲಯದಲ್ಲಿ ನಿಮ್ಮ ಒಂದು ನಡತೆಯಿಂದ, ನಿಮ್ಮ ಮಾತಿನಿಂದ ಉತ್ತಮ ಸ್ಥಾನಮಾನಗಳನ್ನು ಗಳಿಸ್ಕೊಳ್ಳುವಂಥದ್ದು ಇದೆ. ಆದರೆ ಈ ದಿನ ಮಾತಿನಿಂದ ನಿಮ್ಮ ಗಳಿಕೆ, ಸಂಪಾದನೆ ಎಲ್ಲ ನಷ್ಟವಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ನಿಮ್ಮ ಮಾತನ್ನು, ನಿಮ್ಮ ನಡತೆಯನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಬೇಕಾಗತ್ತೆ. ಹಾಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಈ ದಿನ ಸಿಕ್ಕಲ್ಲ. ಇದರಿಂದಲೇ ನಿಮಗೆ ಒಂದು ರೀತಿಯಲ್ಲಿ ಬೇಸರದ ಸನ್ನಿವೇಶಗಳು ಸಾಮಾನ್ಯವಾಗಿ ಇರುತ್ತೆ ಈ ದಿನ. ಹಾಗೆ ಈ ಜೀವನ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು, ಎಷ್ಟೋ ಅವಕಾಶಗಳು ಬರ್ತಾ ಇರುತ್ತೆ. ಲೈಫ್ ಮೀನ್ಸ್ ಪಾಸಿಬಿಲಿಟೀಸ್ ಅಂತ ಹೇಳಿ. ಬಿಕಾಸ್ ಎವ್ರಿ ಎಕ್ಸಿಟ್ ಹ್ಯಾಸ್ ಅನ್ ಎಂಟ್ರಿ ಸಮ್ವೇರ್ ಅನ್ನುವಂಥದ್ದನ್ನು ನೀವು ಗಮನಿಸ್ಕೊಳ್ಬೇಕು. ಕೆಲಸನೇ ಆಗಲಿಲ್ಲ, ಎಲ್ಲೋ ಅದರಿಂದ ನೀವು ಹೊರಗಡೆ ಬಂದುಬಿಟ್ರಿ ಆ ಒಂದು ಸಮಸ್ಯೆಯಿಂದ ಅಥವಾ ಆ ಒಂದು ಕೆಲಸವನ್ನು ಮಾಡೋದ್ರಿಂದ, ಗುರಿ ತಲುಪೋದ್ರಿಂದ ಅಂತ ಹೇಳಿದ್ರೆ ಅದಕ್ಕೆ ಮತ್ತೊಂದು ಒಂದು ಪ್ರವೇಶದ ಅವಕಾಶ ಎಲ್ಲೋ ಒಂದು ಕಡೆ ಇರುತ್ತೆ. ಅದನ್ನು ನೀವು ತಾಳ್ಮೆಯಿಂದ ನೀವು ನೋಡಬೇಕಾಗತ್ತೆ, ಅದನ್ನು ಅನುಸರಣೆ ಮಾಡಬೇಕಾಗತ್ತೆ. ಏಕೆಂದರೆ ಎವ್ರಿ ಎಂಡ್ ಹ್ಯಾಸ್ ಎ ನ್ಯೂ ಬಿಗಿನಿಂಗ್ ಅನ್ನುವಂಥದ್ದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಆಂಜನೇಯನನ್ನು ದರ್ಶನ ಮಾಡಿ, ಪ್ರಾಣ ದೇವರ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2.
ವೃಷಭ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಮನಸ್ಸಿಗೆ ನೆಮ್ಮದಿ. ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನೀವು ನಿಮ್ಮ ಸ್ನೇಹಿತರ ಅಥವಾ ನಿಮ್ಮ ಸಂಗಾತಿಯ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು ಕೂಡ ಈ ದಿನ ಇದೆ. ಕುಟುಂಬದಲ್ಲಿ ಒಂದು ತಿಳುವಳಿಕೆ ಇದೆ, ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುವಂಥದ್ದು. ಹಾಗಾಗಿ ಮೊನ್ನೆಯ ಒಂದು ವಿದ್ಯಮಾನಗಳನ್ನು ಗಮನಿಸಿದ್ರೆ ಈ ದಿನ ಸ್ವಲ್ಪ ಚೇತರಿಕೆಯಲ್ಲೇ ಇರುತ್ತೆ ಅದು. ಇನ್ನು ಈ ದಿನದಲ್ಲಿ ಕೆಲವು ನಿಕಟ ಸ್ನೇಹಿತರಿಂದ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಒಂದು ಯೋಗ ಕೂಡ ಇದೆ. ಹಾಗಾಗಿ ಬಹಳಷ್ಟು ಮಟ್ಟಿಗೆ ಈ ದಿನ ಸ್ನೇಹಿತರ ಜೊತೆಯಲ್ಲಿದ್ದು ಅವರಲ್ಲಿ ಮನಸ್ಸಿಗೆ ಸಂತೋಷ ಪಡುವಂತಹ ವಿಚಾರಗಳ ಮೇಲೆ ಹರಟೆ ಅಥವಾ ಒಂದು ವಿಚಾರಗಳ ವ್ಯಾಖ್ಯಾನ ಆಗುವಂಥದ್ದು, ಉಪದೇಶ ಆಗುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಹಾಗೆ ಈ ದಿನ ಅನಿರೀಕ್ಷಿತವಾಗಿ ಕೆಲವು ಅಡ್ಡಿ ಆತಂಕಗಳು ಬರ್ಬೋದು, ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗಾಗಿ ಈ ಮ್ಯಾನೇಜರಿಯಲ್ ಸ್ಕಿಲ್ ನಿಮಗೆ ಚೆನ್ನಾಗಿರೋದ್ರಿಂದಲೇ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಕೂಡ ನಡೀತಾ ಇರುತ್ತೆ. ಹಾಗೆ ಈ ಎಷ್ಟೇ ಸಂಪತ್ತಿದ್ರೂ ಕೂಡ ಕೊನೆಗೆ ದೇವರು ಕೊಟ್ಟಿರುವಂಥ 2 ಆಯ್ಕೆಗಳು ನಮ್ಮ ಮುಂದೆ ಇರುತ್ತೆ. ಒಂದು ಕೊಟ್ಟು ಹೋಗುವಂಥದ್ದು, ಇನ್ನೊಂದು ಬಿಟ್ಟು ಹೋಗುವಂಥದ್ದು. ಹಾಗಾಗಿ ದಾನ ಧರ್ಮ ಮಾಡುವಂಥದ್ದು, ಬೇರೆಯವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಒಂದು ವಿವೇಚನೆ ಈ ದಿನ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ಬಚ್ಚಿಟ್ಟಿದ್ದು ಪರರಿಂಗೆ ಅನ್ನುವಂಥ ಒಂದು ರೀತಿಯಲ್ಲಿ ಬಚ್ಚಿಡಲ್ಲ, ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಮುಂದುವರಿತಾ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ ಈ ದಿನ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇದು ರೋಗಸ್ಥಾನ, ಶತ್ರುಸ್ಥಾನ ಇದು. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸು ಬಹಳ ಹದವಾಗಿದೆ. ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ವಿಪರೀತವಾಗಿರುತ್ತೆ. ಏಕೆಂದರೆ ನಿಮ್ಮ ಹಿರಿಯರಿಂದ, ಗಣ್ಯರಿಂದ ಅನಿರೀಕ್ಷಿತವಾದಂಥ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ಸಂದರ್ಭ ಇದೆ. ಹಾಗೆ ಬಂಧು ಮಿತ್ರರ ಆಗಮನ ನಿಮಗೆ ಹೊಸ ಚೈತನ್ಯವನ್ನು ತರಿಸುತ್ತೆ. ಮನೆಯಲ್ಲಿ ಒಂದು ಸಂತೋಷ, ಹಾಗೆ ಕಷ್ಟ ಸುಖಗಳ ವಿಚಾರ ವಿನಿಮಯ ಆಗುವಂಥದ್ದು ಕೂಡ ಇದೆ. ಇನ್ನು ಮನೆಗೆ ಬೇಕಾದಂತಹ ಕೆಲವು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥದ್ದು ಈ ದಿನದಲ್ಲಿರುತ್ತೆ. ಒಳ್ಳೆಯ ಯೋಗ ಇದೆ. ಹಾಗಾಗಿ ನಿಮ್ಮ ಯೋಜಿತ ಕೆಲಸ ಕಾರ್ಯಗಳನ್ನು ಸಕಾಲದಲ್ಲಿ ಪೂರ್ಣಗೊಳಿಸುವಂಥ ಒಂದು ವಿವೇಚನೆ ಬಹಳ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಇನ್ನು ಈ ದಿನ ಸ್ಥಿರಾಸ್ತಿಯ ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಉಂಟಾಗುವಂಥದ್ದು ಇದೆ. ಹಾಗೆ ಹೊಸ ಪ್ರೋತ್ಸಾಹದಾಯಕವಾದಂಥ ಕೆಲಸವೊಂದು ನಿಮ್ಮಿಂದ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಒಂದು ಲಾಭ ಅಥವಾ ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅಂತ ಹೇಳಿದ್ರೆ ಈ ದಿನ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಮಾಡಿಬಿಡಿ. ಅದರಲ್ಲೂ ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಗ್ರಹಸ್ಥಾನಗಳು ನಿಮಗೆ ಅನುಕೂಲಕರವಾಗಿರೋದ್ರಿಂದ ಯಾವುದೇ ರೀತಿಯ ಪ್ರಯತ್ನಗಳು ಕೂಡ ನೀವು ಈಡೇರಿಸ್ಕೊಳ್ಬಹುದು. ನಿಮ್ಮ ಕನಸು ನನಸಾಗುತ್ತೆ. ನಿಮ್ಮ ಇಚ್ಛೆಗೆ ಪೂರಕವಾದಂತಹ ಕೆಲವೊಂದು ವಿದ್ಯಮಾನಗಳು ಜರುಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಕೆಲಸದ ನಿರ್ವಹಣೆಯಲ್ಲಿ ಉತ್ತಮವಾದಂಥ ಜಯಪ್ರಾಪ್ತಿಯಾಗುತ್ತೆ. ಹಾಗೆ ಪ್ರಯಾಣ ಸಾಧ್ಯತೆ ಇರೋದರಿಂದ ಕೂಡ ನಿಮಗೆ ಪ್ರಯಾಣ ಶುಭವನ್ನು, ಲಾಭವನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಭಕ್ತಿಯಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾನೆ. 5ನೇ ಮನೆ ಅಂತ ಹೇಳಿದ್ರೆ ಸ್ವಲ್ಪ ಒತ್ತಡಗಳು ಜಾಸ್ತಿ. ಕುಟುಂಬದ ಜೊತೆಯಲ್ಲಿ ಅಟ್ಯಾಚ್ಮೆಂಟ್ ಅನ್ನುವಂಥದ್ದು ತುಂಬ ಇರುತ್ತೆ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮ್ಮ ಸ್ವಂತಿಕೆಯನ್ನು ಕಾಣಬೇಕು, ಸ್ವಂತದ್ದು ಇರಬೇಕು ಅನ್ನುವಂಥ ವಿಚಾರಗಳೇ ಮನಸ್ಸಿಗೆ ತುಂಬಿಕೊಳ್ತಾ ಇರುತ್ತೆ. ಹಾಗೆ ಈ ದಿನ ನಿಮಗೆ ಸ್ವಾಭಿಮಾನ ಕೂಡ ಜಾಸ್ತಿ. ಏನೇ ಒಂದು ಕೊರತೆ ಇರಲಿ, ಯಾವುದೇ ರೀತಿಯ ಸಹಾಯ ಬೇಕಿದ್ರೂ ಕೂಡ ಬೇರೆಯವರ ಬಳಿ ಹೇಳ್ಕೊಳ್ಬಾರ್ದು, ಬೇರೆಯವರಲ್ಲಿ ಕೈ ಚಾಚಬಾರ್ದು ಅನ್ನುವಂಥ ಸ್ವಾಭಿಮಾನ ಹೆಚ್ಚಾಗಿರುತ್ತೆ ಈ ದಿನದಲ್ಲಿ. ಆದರೆ ಕೆಲವೊಂದು ವಿಚಾರಗಳು ನಿಮಗೆ ಟೀಮ್ ವರ್ಕ್ ಮಾಡಿದ್ರೆ ಉತ್ತಮ ಫಲ ಸಿಕ್ಕುವಂಥದ್ದು. ಹಾಗಾಗಿ ಉತ್ತಮವಾದಂಥ ಪಾರ್ಟ್ನರನ್ನು ಆಯ್ಕೆ ಮಾಡಿಕೊಳ್ಳಿ, ಸ್ನೇಹಿತರನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಯಶಸ್ವಿಯಾಗುತ್ತೆ. ಹಾಗೆ ನಿಮ್ಮಲ್ಲಿ ಈ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಅಡ್ಡಿ ಆತಂಕಗಳು ಬರುವಂಥದ್ದು ಇದೆ. ಎಲ್ಲ ಒಂದು ಕಡೆ ಮರೆವು, ಜ್ಞಾಪಕ ಶಕ್ತಿ ಕಡಿಮೆ ಇರುವಂಥದ್ದು, ಇದು ಕೂಡ ಈ ದಿನ ಒಂದು ದೈನಂದಿನ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಮುಳುವಾಗುವಂಥದ್ದು ಇದೆ. ಎಲ್ಲ ಒಂದು ಕಡೆ ಹಿನ್ನಡೆ ಆಗುತ್ತೆ. ಹಾಗೆ ಎಷ್ಟೇ ಉತ್ಸಾಹದಿಂದ ಕೆಲಸ ಆರಂಭ ಮಾಡಿದ್ರೂ ಕೆಲವೊಂದು ಕಾರಣಗಳಿಂದ
ಸಂಪನ್ಮೂಲಗಳ ಕೊರತೆಯಿಂದ, ಸಮಯದ ಅಭಾವದಿಂದ, ಹಾಗೆ ಕಮಿಟ್ಮೆಂಟ್ ಇಲ್ಲದೆ ಇರೋದರಿಂದ ಕೆಲಸಗಳು ಅರ್ಧಂಬರ್ಧಕ್ಕೆ ನಿಲ್ಲುವಂಥದ್ದು ಇದೆ. ಇದು ಹಣಕಾಸಿನ ವಿಚಾರದಲ್ಲಿ ಎಷ್ಟು ನಷ್ಟವನ್ನು ತರುತ್ತೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಬೇಕಾಗತ್ತೆ. ಇನ್ನು ಕೆಲವೊಂದು ಪ್ರಮುಖ ವಿಚಾರಗಳು, ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಗೊಂದಲಗಳು ಇರುವಂಥದ್ದು, ಅದನ್ನು ನಿವಾರಣೆ ಮಾಡಬೇಕು. ಅದಕ್ಕಾಗಿ ಈ ದಿನ ನಿಮ್ಮ ಸ್ವಂತ ಕೆಲಸವನ್ನು ಬಿಟ್ಟು ವೈಯಕ್ತಿಕ ಕೆಲಸದ ಕಡೆ ನೀವು ಗಮನ ಹರಿಸುವಂಥದ್ದು ಇರುತ್ತೆ. ಹಾಗೆ ಈ ದಿನ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಸ್ವಲ್ಪ ನೆಮ್ಮದಿ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಇಲ್ಲಿ ಮಾತೃಸ್ಥಾನ ಇದು. ಇಲ್ಲಿ ಚಂದ್ರ ಇದ್ದರೆ ಮನಸ್ಸಿನಲ್ಲಿ ಒಂದು ವೇದನೆ ಇರುತ್ತೆ. ಅದರಲ್ಲೂ ತಾಯಿಯವರ ಬಗ್ಗೆ ಈ ದಿನ ಹೆಚ್ಚು ಕಾಳಜಿ ಕಳಕಳಿ ಇರುವಂಥದ್ದು, ಇಲ್ಲಿಯ ತಾಯಿಯ ನೆನಪು ಹೆಚ್ಚಾಗುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ಕೆಲವೊಂದು ನಿರೀಕ್ಷಿತ ರೀತಿಯಲ್ಲಿ ಫಲ ಸಿಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತೀರಿ, ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಇರಲ್ಲ. ಇನ್ನು ಎಷ್ಟೇ ವಿಚಾರ ಆದರೂ ಕೂಡ ಕೆಲವೊಂದು ಅಂಶಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿನೇ ಯಾವ ವಿಚಾರ ಆಗಲಿ, ಯಾವ ಕೆಲಸ ಕಾರ್ಯಗಳಾಗಲಿ, ಅದರಲ್ಲಿ ನೀವು ವಿಶ್ವಾಸ ಇಟ್ಟು ಪ್ರಾಮಾಣಿಕತೆಯಿಂದ ನೀವು ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿನೇ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉಂಟಾಗುವಂತಹ ತೊಂದರೆಗಳು ಅದನ್ನು ಕಂಡು ಹಿಡ್ಕೊಳ್ಬೇಕು. ಎಲ್ಲಿ ಸಮಸ್ಯೆಗಳಿದೆ, ಎಲ್ಲಿ ಮೂಲ ಇದೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಹಾಗಾಗಿ ಮೇಲ್ನೋಟಕ್ಕೆ ಯಾವುದೇ ವಿಚಾರಗಳನ್ನು ಈ ದಿನ ನೀವು ದೃಢೀಕರಿಸಬೇಡಿ. ಹಾಗೆ ಅಂಥ ವಿಚಾರಗಳನ್ನು ಈ ದಿನ ನೀವು ಬಹಳ ಪ್ರಾಮಾಣಿಕತೆಯಿಂದ ಎದುರಿಸಬೇಕಾಗತ್ತೆ. ಇನ್ನು ಬಂಧು ಬಾಂಧವರ ಜೊತೆಯಲ್ಲಿ ಕೆಲವು ಸಮಸ್ಯೆಗಳಿರುತ್ತೆ. ಅದು ಪಿತ್ರಾರ್ಜಿತವಾಗಿ ಬರುವಂಥ ಆಸ್ತಿಯ ಬಗ್ಗೆ ಇರ್ಬೋದು, ಅಥವಾ ಸಂಬಂಧಗಳ ಬಗ್ಗೆ ಇರ್ಬೋದು. ಒಟ್ಟಾರೆ ನಿಮ್ಮ ಕಮ್ಯುನಿಕೇಷನ್ ಅಷ್ಟೊಂದು ಚೆನ್ನಾಗಿರಲ್ಲ. ಇದರಿಂದ ಕೂಡ ನೀವು ಈ ದಿನ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಿ. ಅದಕ್ಕಾಗಿಯೇ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳಿಗೆ ಈ ದಿನ ಕೈ ಹಾಕಬೇಡಿ. ದೂರದ ಪ್ರಯಾಣ ಮಾಡುವಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ದಿನ ರಾಹುಕಾಲದ ಸಮಯದಲ್ಲಿ ನೀವು ಯಾವುದಾದ್ರೂ ಒಂದು ದೇವತೆಯನ್ನು ಪ್ರತ್ಯಕ್ಷ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಂತೋಷ ಇರುವಂಥದ್ದು, ಆತ್ಮತೃಪ್ತಿ ಇರುತ್ತೆ. ಹಾಗಾಗಿ ಕೆಲಸಗಳಿಂದ ಬೇರೆಯವರನ್ನು ತೃಪ್ತಿಪಡಿಸ್ಲಿಕ್ಕಾಗಲ್ಲ, ಆದರೆ ನಮ್ಮ ಆತ್ಮವನ್ನು ನಾವು ಸಂತೈಸ್ಕೊಳ್ಬೋದು ಅನ್ನುವಂತಹ ಸತ್ಯದ ವಿಚಾರ ತಮಗೆ ಗೊತ್ತಾಗಿರುತ್ತೆ. ಹಾಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂತಹ ವಾತಾವರಣ ಇರೋದರಿಂದ ನಿಮಗೆ ಕೆಲಸದಲ್ಲಿ ಉತ್ಸಾಹವನ್ನು ಇದು ಹೆಚ್ಚಿಸುವಂಥದ್ದು, ಕೆಲಸದಲ್ಲಿ ಕಮಿಟ್ಮೆಂಟ್ ಲೆವೆಲ್ ಬಹಳ ಚೆನ್ನಾಗಿರುತ್ತೆ ಈ ದಿನ. ಹಾಗೆ ಈ ದಿನ ಬಿರುಗಾಳಿ ಬೀಸಬೇಕು ಜೀವನದಲ್ಲಿ, ಆಗಲೇ ನಿಮಗೆ ಗೊತ್ತಾಗುವಂಥದ್ದು ಯಾರು ನಮ್ಮನ್ನು ಕೈ ಹಿಡಿತಾರೆ, ಯಾರು ನಮಗೆ ಕೈ ಕೊಡ್ತಾರೆ ಅನ್ನುವಂಥ ವಿಚಾರ. ಹಾಗಾಗಿ ಈ ಕಷ್ಟದ ಸಮಯದಲ್ಲಿ ಈಗಾಗಲೇ ನೀವು ನಿರ್ಧಾರ ಮಾಡಿಕೊಂಡಿದ್ದೀರಿ, ಯಾರಿಂದ ನಿಮಗೆ ಅನುಕೂಲ ಆಗುತ್ತೆ, ಯಾರಿಂದ ಅನಾನುಕೂಲಗಳಾಗುತ್ತೆ, ಯಾರು ತಟಸ್ಥರಾಗಿಬಿಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರಗಳನ್ನು. ಹಾಗಾಗಿ ಈ ದಿನ ವ್ಯಕ್ತಿಗಳ ಮಧ್ಯೆ ಇರುವಂತಹ ಅಭಿಪ್ರಾಯ ಭೇದಗಳನ್ನು ಬಹಳ ಚೆನ್ನಾಗಿ ನೀವು ಈ ದಿನ ವಿಶ್ಲೇಷಣೆ ಮಾಡ್ತೀರಿ. ಎಲ್ಲಿ ಹೇಗಾಯಿತು, ಯಾಕಾಗಿ ಆಯಿತು, ಅದರಿಂದ ಬರುವಂಥ ಫಲಿತಾಂಶಗಳು, ಇದನ್ನು ನೀವು ಬಹಳ ಲೆಕ್ಕಾಚಾರದಲ್ಲಿ ನೋಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಮಕ್ಕಳಲ್ಲಿ ಶೈಕ್ಷಣಿಕ ಅವಕಾಶಗಳು ತುಂಬ ಇದೆ, ಒಳ್ಳೆಯ ಫಲ ಸಿಕ್ಕುವಂತಹ ಸಂದರ್ಭ. ಹಾಗಾಗಿ ಯಾಮಾರಬೇಡಿ, ಇದರ ಪೂರ್ಣ ಪ್ರಯೋಜನವನ್ನು ಪಡ್ಕೊಳ್ಳಿ. ಹಾಗೆ ಈ ದಿನ ನಿರುದ್ಯೋಗದ ವಿಚಾರದಲ್ಲೂ ಕೂಡ ನಿಮಗೆ ಒಳ್ಳೆಯ ಸುದ್ದಿಯೊಂದು ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂತಹ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ಹಣದ ವಿಚಾರದಲ್ಲಿ ಈ ದಿನ ಸ್ವಲ್ಪ ತಲೆನೋವು ಬರುವಂಥದ್ದು, ಒತ್ತಡಗಳು ಬರುವಂಥದ್ದಿದೆ. ಹಾಗೆ ಕೆಲವು ಮೇಜರ್ ಕಮಿಟ್ಮೆಂಟ್ಸ್ ಆಗಿರುವಂಥವ್ರಿಗೆ ಸ್ವಲ್ಪ ಹಣದ
ಕೊರತೆ ಉಂಟಾಗುತ್ತೆ. ಹಾಗೆ ಬರಬೇಕಾದಂಥ ಹಣ ಸಕಾಲಕ್ಕೆ ಬರಲ್ಲ. ಅಲ್ಲೂ ಕೂಡ ತೀವ್ರವಾಗಿ ಹೆಣಗಾಡುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ನಡೆಯುತ್ತೆ. ಇದು ಕೂಡ ನಿಮ್ಮ ಮನಸ್ಸಿಗೆ ಬೇಸರವನ್ನು ತರಿಸುವಂಥದ್ದು. ಏಕೆಂದರೆ ಆತುರವಾಗಿ ಕೆಲಸ ಮಾಡುವಂಥವ್ರು ನೀವು, ಎಲ್ಲೂ ಒಂದು ಕಡೆ ನಿಲ್ಲಲ್ಲ, ಕಾಲಲ್ಲಿ ಚಕ್ರ ಇರುತ್ತೆ. ಆ ರೀತಿಯಲ್ಲಿ ಸುತ್ತುತ್ತಾ ಇರುವಂಥವರು ಈ ದಿನ ಸ್ವಲ್ಪ ಬಂಧನದ ರೀತಿಯಲ್ಲಿ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಅಡ್ಡಿ ಆತಂಕಗಳು ಬರುವಂಥದ್ದು ಸರ್ವೇ ಸಾಮಾನ್ಯ. ಅದನ್ನು ನಿಭಾಯಿಸಬೇಕು. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಎಲ್ಲಿ ಅಡಚಣೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡಿ ಅದಕ್ಕೆ ಸರಿಯಾದಂಥ ಒಂದು ಕ್ರಮವನ್ನು ಅನುಸರಣೆ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ದೇವಾಲಯ ದರ್ಶನ ಮಾಡುವಂಥದ್ದು, ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ಯಾವುದೇ ರೀತಿಯ ವಿವಾದಗಳು ಬಂದರೆ ಅದನ್ನು ಬಗೆಹರಿಸ್ಕೊಳ್ಬೇಕು. ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ವಿವೇಚನೆ ಇರಬೇಕು. ಹಾಗಾಗಿನೇ ದೂರದೃಷ್ಟಿಯಿಂದ ಕೆಲವೊಂದು ತೀರ್ಮಾನಗಳನ್ನು ಹೇಗೆ ತೆಗೆದುಕೊಳ್ತೀರೋ ಹಾಗೆ ದೈನಂದಿನ ವಿಚಾರಗಳಲ್ಲೂ ಕೂಡ ಸ್ವಲ್ಪ ನಿಷ್ಠೆಯಿಂದ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಜೀವನ ಅಂತ ಹೇಳಿದ್ರೆ ಏರಿಳಿತಗಳಿಂದ ಕೂಡಿರುವಂಥದ್ದು. ಎಲ್ಲ ಒಂದು ಕಡೆ ನಿಮಗೆ ಸುಖ, ಶಾಂತಿ, ನೆಮ್ಮದಿ ಅನ್ನುವಂಥದ್ದು ಇರುತ್ತೆ. ಕೆಲವೊಂದು ದಿನದಲ್ಲಿ ಕೆಲಸಗಳೇ ಆಗಲ್ಲ, ಅಲ್ಲೇ ಹಿನ್ನಡೆ ಆಗುವಂಥದ್ದು, ಅಲ್ಲಿ ಅನಾರೋಗ್ಯ ಪರಿಸ್ಥಿತಿ ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಈ ಎರಡು ವಿಚಾರಗಳನ್ನು ತೂಗಿ ನೋಡಿ ಯಾವುದು ಅನುಕೂಲ ಇದೆ ಅದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕಾರ್ಯಸಿದ್ಧಿ ಉಂಟಾಗುವಂಥ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾಗ ನಿಮ್ಮ ಮನಸ್ಸು ಸಂತೋಷದಿಂದ ಇರುತ್ತೆ. ಯಾವುದೇ ರೀತಿಯ ಗೊಂದಲಗಳಿಲ್ಲ, ಗೋಜಲುಗಳಿಲ್ಲ. ಹಾಗಾಗಿ ತುಂಬ ತೀವ್ರತರವಾದಂತಹ ಕೆಲವೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳುವಂಥ ವಿಚಾರಗಳೇನಿದೆ ಇದು ಬಹಳ ಯಶಸ್ಸನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಆತ್ಮೀಯರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಇದೆ. ಅದು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅವರ ಒಂದು ಸಹಕಾರದಿಂದ ಮುಂದುವರಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಗಮನವನ್ನು ಇಡಬೇಕು. ಅದರಲ್ಲೂ ಈ ಸ್ತ್ರೀಯರ ವಿಚಾರದವರೆಗೆ ಸ್ವಲ್ಪ ಎಚ್ಚರಿಕೆಯ ಮಾತು ಬೇಕಾಗುತ್ತೆ ನಿಮಗೆ. ಹಾಗೆ ಈ ದಿನ ಒಂದಕ್ಕೊಂದು ಹೊಂದದ ಅಭಿಪ್ರಾಯಗಳನ್ನು ನೀವು ಸ್ವೀಕಾರ ಮಾಡಬೇಡಿ. ಏಕೆಂದರೆ ಎರಡೆರಡು ಕೆಲಸಗಳನ್ನು ಮಾಡುವಷ್ಟು ಒಂದು ಶಕ್ತಿ ನಿಮಗಿಲ್ಲ, ಅಂಥ ಒಂದು ಸಾಮರ್ಥ್ಯವನ್ನು ಕಳ್ಕೊಂಡಿದ್ದೀರಿ. ಹಾಗಾಗಿನೇ ಈ ದಿನ ನಿಮ್ಮ ಕೈಲಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂಥದ್ದು. ಹಾಗೆ ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಗುರಿ ಸಾಧನೆಯ ಒಂದು ವಿಚಾರದಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಕೂಡ ಪಡ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಬಯಕೆಯನ್ನು ಪೂರೈಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಜೀವನ ಅಂದರೆ ಏನು, ಜೀವನ ಪಾಠ ಅನ್ನೋವಂಥದ್ದೇನು, ಈ ವಿಚಾರವಾಗಿ ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡಿರ್ತೀರಿ. ಅದರ ಬಗ್ಗೆ ಈ ದಿನ ಮಾತುಕತೆ ನಡೆಯುವಂಥದ್ದು. ಕೆಲವರಿಗೆ ನೀವೇ ಗುರುಸ್ಥಾನದಲ್ಲಿ ನಿಂತು ಉಪದೇಶ ಮಾಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ಬಹಳ ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒಂದು ಮಹತ್ವದ ಪಾತ್ರ ನಿರ್ಣಾಯಕವಾಗಿರುತ್ತೆ. ಅವರು ಹೇಳಿದಂತೆಯೇ ಈ ದಿನ ಕೇಳಬೇಕು. ಹಾಗಾಗಿ ಈ ದಿನದ ಬದುಕು ಏನಿದೆ ಇದು ಸಾರವತ್ತಾಗಿರುತ್ತೆ. ನೀವು ಒಂದು ಮುಕ್ತ ಮನಸ್ಸಿನಿಂದ ಅನುಭವಿಸಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಶಿವ ಪಾರ್ವತಿಯರನ್ನು ಈ ದಿನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಕೆಲವೊಂದು ಅವಕಾಶಗಳಿಂದ ವಂಚಿತರಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲವೂ ಸರಿ ಇದೆ ಅನ್ನುವಾಗೆ ಏನೋ ಒಂದು ಅಪಸ್ವರ ಮೂಡುವಂಥದ್ದು ಇರುತ್ತೆ. ಹಾಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ, ಬಹಳ ಕರಾರುವಕ್ಕಾಗಿರುವಂಥ ದಿನ. ಕೆಲಸಗಳು ಹೀಗಾಗಬೇಕು ಅಂದರೆ ಹಾಗೆ ಆಗಬೇಕು ಅಂಥ ಒಂದು ಬೇಡಿಕೆ ನಿಮ್ಮಿಂದ ಇರುವಂಥದ್ದು ಇದೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿನ ವಿಶೇಷವಾದಂಥ ಲಾಭವನ್ನು ಪಡ್ಕೊಳ್ತೀರಿ. ಅನುಕೂಲ ಇದೆ ಈ ದಿನ. ಹಾಗಾಗಿನೇ
ಈ ದಿನದಲ್ಲಿ ಎಷ್ಟೋ ದಿನಗಳ ಕನಸನ್ನು ನನಸು ಮಾಡ್ಕೊಳ್ತೀರಿ. ಹಾಗೆ ಕಷ್ಟಪಟ್ಟು ದುಡಿಯುವಂಥವ್ರಿಗೆ ಈ ದಿನ ಉತ್ತಮವಾದಂಥ ಅವಕಾಶಗಳು ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಕೆಲವರನ್ನು ಅಂತರಂಗದಿಂದ ನಿಯಂತ್ರಣ ಮಾಡ್ತೀರಿ, ಭಾವನೆಗಳಿಂದ ಕಟ್ಟು ಹಾಕ್ತೀರಿ. ಹಾಗಾಗಿ ನಿಮ್ಮ ಒಂದು ಫೀಲಿಂಗ್ಸ್ ಏನಿದೆ ಅಥವಾ ನಿಮ್ಮ ಒಂದು ಹೃದಯಪೂರ್ವಕವಾದಂಥ ಮಾತುಗಳು ಕೆಲವರನ್ನು ಕಟ್ಟಿ ಹಾಕಿಬಿಡುತ್ತೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನ ಯಾವುದೇ ರೀತಿಯಲ್ಲಿ ಯಾವುದೇ ವಿಚಾರಗಳು ಹೆಚ್ಚುವರಿ ಆಗದಂತೆ ನೋಡಿಕೊಳ್ಳಿ. ತೀರಾ ಎಕ್ಸ್ಟ್ರೀಮ್ಸ್ಗೆ ಹೋಗಬಾರ್ದು, ಇದು ಹಿನ್ನಡೆಯನ್ನು ತರುತ್ತೆ. ಹಾಗೆ ನಿಮ್ಮ ಆಸೆಯಂತೆ ಈ ದಿನ ಆದಾಯ ಉತ್ತಮವಾಗಿರುತ್ತೆ, ಆದರೆ ನಷ್ಟದ ಬಾಬ್ತು ಕೂಡ ಹೆಚ್ಚಾಗುತ್ತೆ. ಇನ್ನು ಈ ದಿನ ಕೆಲಸಗಳನ್ನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಒಂದು ಅಂದಾಜು ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಪ್ರಗತಿಯ ದಾರಿ ಈ ದಿನ ಮುಂದುವರಿತಾ ಇರುತ್ತೆ. ನಿಮ್ಮ ಮನೋಬಲ ಹಾಗೆ ಆತ್ಮವಿಶ್ವಾಸ ಹಲವು ಕಡೆ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿನೇ ಹೆಚ್ಚಿನ ಒಂದು ಡಿಟರ್ಮಿನೇಷನಿಂದ ಕೆಲಸಗಳನ್ನು ಮಾಡ್ತೀರಿ. ಎಲ್ಲೂ ಕೂಡ ಸೋಲಾಗಬಾರ್ದು, ನಷ್ಟ ಆಗಬಾರ್ದು, ಅವಮಾನ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಈ ದಿನ ಇರ್ತೀರಿ. ಆದರೆ ಸಂಜೆಯ ಸಮಯಕ್ಕೆ ಕೆಲವೊಂದು ವಿಚಾರಗಳಲ್ಲಿ ನೀವು ಮಿಶ್ರ ಫಲಗಳನ್ನು ಅನುಭವಿಸಬೇಕಾಗತ್ತೆ. ಅಲ್ಲಿ ಏನೋ ಒಂದು ಎಡವಟ್ಟಾಗುವಂಥದ್ದು. ಹಾಗಾಗಿ ನಿಮಗೆ ತೀರಾ ಬೇಕಾದಂಥವರೇ ಇಂಥ ಒಂದು ಅವಘಡಗಳಲ್ಲಿ ನಿಮ್ಮನ್ನು ಸಿಲುಕಿಸುವಂಥ ಸಾಧ್ಯತೆಗಳು ಇರುತ್ತೆ. ಹಾಗೆ ಈ ದಿನ ಖರ್ಚು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ನಿಯಂತ್ರಣವನ್ನು ಮಾಡಬೇಕಾಗತ್ತೆ. ಹಾಗೆ ಹಬ್ಬದ ವಾತಾವರಣ ಎಲ್ಲ ಒಂದು ಕಡೆ ನಿಮ್ಮ ನೆಂಟರಿಷ್ಟರನ್ನು ಕಾಣುವಂಥದ್ದು, ಅವರ ಜೊತೆ ಭೇಟಿ, ಒಂದು ಪ್ರವಾಸ, ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಬಂಧು ಮಿತ್ರರು ಮನೆಗೆ ಆಗಮಿಸುವಂಥ ಸೂಚನೆಗಳು ಹೆಚ್ಚಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಕೆಲವೊಂದು ವಿಶೇಷ ಸುದ್ದಿಯನ್ನು ನಿಮ್ಮ ಸ್ನೇಹಿತರ ಮೂಲಕ ಕೇಳುವಂಥದ್ದು ಇದೆ. ಇದು ನಿಮಗೆ ಕುತೂಹಲವನ್ನು ತರಿಸುವಂಥ ವಿಚಾರ. ಹಾಗೆ ಹೆಚ್ಚು ಹೆಚ್ಚು ಅಂಶಗಳನ್ನು ತಿಳ್ಕೊಳ್ಬೇಕು ಅನ್ನುವಂಥ ಆಸಕ್ತಿ ಕೂಡ ಹೆಚ್ಚಾಗಿರುತ್ತೆ ಈ ದಿನ. ಹಾಗೆ ಈ ದಿನ ನಿಮ್ಮ ಆಹಾರ ವಿಹಾರಾದಿಗಳು ನಿಮಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಕಾಳಜಿಯನ್ನು ವಹಿಸುವಂತೆ ಮಾಡುತ್ತೆ. ಹಾಗೆ ಸ್ತ್ರೀಯರ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಎಲ್ಲಿಲ್ಲದಂಥ ಒಂದು ಪ್ರೀತಿ ವಿಶ್ವಾಸ ಇರುವಂಥದ್ದು. ಹಾಗಾಗಿ ಕುಟುಂಬಸ್ಥರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ, ಆರಾಮಾಗಿರ್ತೀರಿ. ನೀವು ಸುಖ ಹಾಗೆ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಅವಕಾಶಗಳಿದೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಹಾಗೆ ಕೆಲವೊಂದು ಪ್ರಾಮಾಣಿಕ ಪ್ರಯತ್ನದಿಂದ ಒಳ್ಳೆಯ ಫಲಗಳು ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ವೃತ್ತಿಪರವಾದಂಥ ವ್ಯವಹಾರಗಳಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಲಾಭವನ್ನು ಪಡ್ಕೊಳ್ತೀರಿ. ಇಲ್ಲಿ ಹಣದ ಲಾಭ ಒಂದೇ ಅಲ್ಲ, ಬೇರೆ ಬೇರೆ ರೀತಿಯ ಲಾಭಗಳು ನಿಮಗೆ ಉಂಟಾಗುವಂಥದ್ದು ಇದೆ. ಹಾಗೆ ಮನೆಯ ಹೊರಗಿನ ಕೆಲಸ ಕಾರ್ಯಗಳು ಸ್ವಲ್ಪ ಬಿಗುವಿನಿಂದ ಕೂಡಿರುವಂಥದ್ದು, ಆದರೂ ಕೂಡ ಅದನ್ನು ಬಹಳ ಚೆನ್ನಾಗಿ ಸಮರ್ಥವಾಗಿ ನಿಭಾಯಿಸ್ತೀರಿ. ಇನ್ನು ಈ ದಿನ ನಿಮ್ಮ ಪ್ರಗತಿಯ ದಾರಿಯಲ್ಲಿ ನಿಮ್ಮ ಸ್ನೇಹಿತರ ಅಥವಾ ಬಂಧುಗಳ ಬೆಂಬಲ ಕೂಡ ಸಿಕ್ಕುವಂಥದ್ದು ಇದೆ. ಹಾಗಾಗಿ ನಿಮ್ಮ ಒಂದು ಮುಂದಿನ ಯೋಜನೆ ಏನು, ಗುರಿ ಏನು ಅನ್ನುವಂಥದ್ದನ್ನು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಹಂಚಿಕೊಳ್ಳಿ. ಅವರಿಂದ ಬರುವಂಥ ಒಂದು ಸಲಹೆ ಸೂಚನೆಗಳನ್ನು ಸೂಕ್ತವಾಗಿ ಅಳವಡಿಸ್ಕೊಳ್ಳಿ. ಅದ್ಭುತವಾದಂತಹ ಯಶಸ್ಸು ನಿಮ್ಮದಾಗುತ್ತೆ. ಹಾಗೆ ಈ ದಿನ ಮನಃಶಾಂತಿಯನ್ನು ಪಡ್ಕೊಳ್ಳಿಕ್ಕೆ ತುಂಬ ಕೆಲಸ ಮಾಡ್ತೀರಿ. ಹಾಗಾಗಿ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಆರೋಗ್ಯ ಬೇಕು ಅಂತ ಹೇಳೇ ನಿಮ್ಮ ಜೀವನ ಕ್ರಮದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಖರ್ಚು ವೆಚ್ಚಗಳಲ್ಲಿ ಸಂತೃಪ್ತಿಯನ್ನು ಕಾಣುವಂತಹ ದಿನ. ಏಕೆಂದರೆ ಖರ್ಚಾದಷ್ಟು ಈ ದಿನ ಹಣ ವಾಪಸ್ಸು ಬರುತ್ತೆ, ಖರ್ಚಾದಷ್ಟು ಮನಸ್ಸಿಗೆ ನೆಮ್ಮದಿ ಇರುತ್ತೆ ಅನ್ನುವಂಥ ವಿಚಾರ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಈ ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾದಂತಹ ಯಶಸ್ಸು ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ಚಂದ್ರನಿಂದ ಮನಃಶಾಂತಿ ಇದೆ, ಮನಸ್ಸು ಬಹಳ ಹದವಾಗಿದೆ, ಸ್ಥಿಮಿತದಲ್ಲಿ ಇರುತ್ತೆ ಈ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಮೀನರಾಶಿಯವರಿಗೆ ಈ ದಿನದ ವಿದ್ಯಮಾನಗಳು ಮಿಶ್ರ ಫಲವನ್ನು ತರುವಂಥದ್ದು. ಹಾಗಾಗಿನೇ ನೀವು ಅಂದುಕೊಳ್ಳುವಂಥದ್ದು ಒಂದು, ಭಗವಂತ ನೀಡುವಂಥ ಫಲಿತಾಂಶ ಮತ್ತೊಂದು ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಸ್ವಂತ ಬಲದ ಮೇಲೆ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಇಲ್ಲ, ಊಟ ತಿಂಡಿ ಇಲ್ಲ, ಒತ್ತಡಗಳು ಹೆಚ್ಚಾಗಿರುವಂಥದ್ದು. ಹಾಗೆ ಈ ದಿನ ನಿಮ್ಮ ಬಂಧು ವರ್ಗದವರಲ್ಲಿ ಉಂಟಾಗುವಂಥ ಭಿನ್ನಾಭಿಪ್ರಾಯಗಳಲ್ಲಿ ಕೆಲವೊಂದು ವಿವಾದಗಳು ಮತ್ತಷ್ಟು ಉಲ್ಬಣ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ವಿಚಾರಕ್ಕೆ ಕೈ ಹಾಕಬೇಡಿ, ಸ್ವಲ್ಪ ತಟಸ್ಥರಾಗಿ ಉಳಿದ್ಬಿಡಿ. ಇನ್ನು ಈ ದಿನ ನೀವು ಎಲ್ಲರನ್ನ ಮೆಚ್ಚಿಸುವಂಥ ಒಂದು ಕಾರ್ಯವನ್ನು ಮಾಡುವಂಥದ್ದು, ಇದು ನಿಮ್ಮ ಒಂದು ಜಿಜ್ಞಾಸೆಗೆ ಕಾರಣವಾಗಿರುತ್ತೆ. ಆದರೆ ಈ ದಿನ ಅಂಥದ್ದು ತಿಳಿಗೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಈ ದಿನ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ಸಂಪರ್ಕ ಉಂಟಾಗುವಂಥದ್ದು ಇದೆ. ಗಣ್ಯರನ್ನು ಭೇಟಿ ಮಾಡ್ತೀರಿ, ನಿಮಗೆ ಬೇಕಾದಂತಹ ಕೆಲವು ಅಂಶಗಳನ್ನು ಚರ್ಚೆ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ದೈವಿಕ ಕಾರ್ಯದಲ್ಲಿ ಹೆಚ್ಚು ಭಾಗವಹಿಸುವಂಥದ್ದು ಇದೆ. ಇನ್ನು ಕೆಲವೊಂದು ಹೊಸ ವ್ಯವಹಾರಗಳಲ್ಲಿ ನೀವು ಹೆಚ್ಚಿನ ಮುತುವರ್ಜಿಯಿಂದ ಇರ್ತೀರಿ. ಆದರೆ ನಿಮ್ಮ ಅನುಭವ ಆ ಕ್ಷೇತ್ರದಲ್ಲಿ ಏನೇನೂ ಸಾಲದು ಅನ್ನೋಂಥದ್ದನ್ನು ನೀವೇ ಕಂಡುಕೊಳ್ತೀರಿ. ಹಾಗಾಗಿ ಒಂದು ಕೆಲಸ ಆಗದೇ ಇದ್ದಾಗ, ಕೆಲಸದಲ್ಲಿ ಸೋಲುಂಟಾದಾಗ ನೀವು ಪಶ್ಚಾತ್ತಾಪ ಪಡುವಂಥದ್ದು, ಹಾಗೆ ಅದಕ್ಕೆ ಕಾರಣವಾದಂಥ ಅಂಶಗಳ್ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಕುತೂಹಲ ಜಾಸ್ತಿ ಇರುತ್ತೆ. ಒಟ್ಟಾರೆ ನಿಮ್ಮ ಇಷ್ಟ ದೇವರು ನಿಮಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ತಾನೆ, ಅದನ್ನು ಅನುಭವಿಸಬೇಕು. ಹಾಗಾಗಿನೇ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.